ಬಂಧುಗಳೇ ನಮಸ್ಕಾರ. ನಾನು ಈ ದಿನ ಮೈಸೂರು ನಗರದ ಮೈಸೂರು ಮಹಾನಗರ ಪಾಲಿಕೆ ವಲಯ ಕಚೇರಿ 6ರಲ್ಲಿದ್ದೀವಿ. ಈಗಾಗಲೇ ನೀವು ನೋಡಿದ್ರಿ ಕಳೆದ ವಿಡಿಯೋದಲ್ಲಿ ವಲಯ ಕಚೇರಿ 7ರಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೇಗೆ ತನ್ನ ಕಾರ್ಯವನ್ನು ಮಾಡ್ತು ಅನ್ನೋದನ್ನು ನೀವು ನೋಡಿದ್ದೀರ. ಲಂಚಮುಕ್ತ ಅಭಿಯಾನ ಇವಾಗ ವಲಯ ಕಚೇರಿ 6ರಲ್ಲಿ ಶುರುವಾಗುತ್ತೆ. ನಮ್ಮ ಜೊತೆ ಮೈಸೂರು ಘಟಕದ ಅಧ್ಯಕ್ಷರಾದಂತಹ ನಾಗೇಂದ್ರ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಆದಂಥ ರವಿಕುಮಾರ್ ಅವರಿದ್ದಾರೆ, ಹಾಗೆ ಘಟಕದ ಇನ್ನೆಲ್ಲ ಪಕ್ಷದ ಪದಾಧಿಕಾರಿಗಳು ನನ್ನ ಜೊತೆ ಇದ್ದಾರೆ. ಅದೇ ರೀತಿಯಲ್ಲಿ SC/ST ಘಟಕದ ಉಪಾಧ್ಯಕ್ಷರಾದಂತಹ ಮಾದೇವಮ್ಮನವರು ಕೂಡ ಇದ್ದಾರೆ. ಹೀಗೆ ಎಲ್ಲರೂ ಸೇರಿ ಇವತ್ತು ನಾವು ಈಗಾಗಲೇ ಹೇಳಿದ ಹಾಗೆ ಪ್ರಜಾಪ್ರಭುತ್ವದಲ್ಲಿ ಹೇಗೆ ವ್ಯವಸ್ಥೆ ಇರಬೇಕು, ಪ್ರಜೆಗಳಿಗೋಸ್ಕರನೇ ನಾವು ಇಟ್ಕೊಂಡಿರುವಂತಹ 3 ಅಂಗಗಳು ಹೇಗೆ ಸುವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರವನ್ನು ನಾವು ಮಾತಾಡಿದ್ವಿ. ನಿಮಗೆಲ್ಲ ಗೊತ್ತಾಗಿದೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ 6 ವರ್ಷಗಳಿಂದ ಸತತವಾಗಿ ಲಂಚಮುಕ್ತ ಅಭಿಯಾನವನ್ನು ಇಡೀ ಸರ್ಕಾರಿ ವ್ಯವಸ್ಥೆ ಒಳಗಡೆ ಯಾವುದೆಲ್ಲ ಇಲಾಖೆಗಳಿದೆ ಆ ಇಲಾಖೆಗಳಲ್ಲಿ ಮಾಡ್ತಾ ಬಂದಿದೆ. ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ತಾಲೂಕು ಕಚೇರಿಗಳನ್ನು ಭೇಟಿ ಮಾಡಿ ಇಡೀ ರಾಜ್ಯದಾದ್ಯಂತ ತಾಲೂಕು ಕಚೇರಿಗಳಿಗೆ ಭೇಟಿ ಕೊಟ್ಟು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ರವಿಕೃಷ್ಣಾರೆಡ್ಡಿ ಅವರು ಹಾಗೂ ಇನ್ನಿತರು ಅಂದರೆ ಪಕ್ಷದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಲಂಚಮುಕ್ತ ಅಭಿಯಾನ ನಡೆದಿದೆ. ಅದರಲ್ಲಿ ಕೆಲವೊಂದು ಕೈ ಘಟನೆಗಳು ಕೂಡ ನೀವು ನೋಡಿರ್ತೀರ. ನಮ್ಮ ಪಕ್ಷದ ಪದಾಧಿಕಾರಿಗಳ ಮೇಲೆ ಅವರು ಆ ಸಮಯದಲ್ಲಿ ಏನು ನಡೀತಾ ಇದೆ ಅನ್ನೋದು ಕಾಣದೆ ನಾಗಮಂಗಲದಲ್ಲಿದ್ದಂತಹ ಒಬ್ಬ ಅಡಕಸ್ಬಿ ತಹಸೀಲ್ದಾರ ಅಂತಲೇ ಹೇಳ್ಬೋದು. ಆತ ತನ್ನ ಕರ್ತವ್ಯವನ್ನು ಪಾಲನೆ ಮಾಡದೆ ತಾನು ಮುಗಿಬಿದ್ದು ನಮ್ಮ ಮೇಲೆ ದೂರು ಕೊಡುವಂಥ ಕೆಲಸವನ್ನು ಕೂಡ ಮಾಡಿರ್ತಾನೆ. ಅದು ದೂರು ಕೂಡ ಕೇಸು ಕೂಡ ನಡೀತಾ ಇದೆ. ಅದೇ ರೀತಿ ನಂಜನಗೂಡಿನಲ್ಲಿ ತಹಸೀಲ್ದಾರ್ ಆಗಿದ್ದಂತಹ ಒಬ್ಬ ಮಹಿಳೆ ತಾನು ಯಾರೋ ತನ್ನ ಕಚೇರಿಯಲ್ಲಿ ಲಂಚ ತೆಗೆದುಕೊಂಡಿದ್ದಾರೆ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ತಾನು ಅರಗಿಸ್ಕೊಳ್ಳೋದಕ್ಕಾಗದೆ ತಾನು ಮೇಲೆ ಬಿದ್ದು ಅದನ್ನು ಒಪ್ಕೊಳ್ಳದೆ ನಮ್ಮ ಮೇಲೆ ದೂರು 2 ದಿನದ ನಂತರ ದೂರು ಕೊಟ್ಟು ನಾವು ಕೂಡ ಪೊಲೀಸ್ ಠಾಣೆಗೆ ಕೋರ್ಟ್ಗೆ ಅಲಿಯುವಂಥ ಕೆಲಸಗಳಾಗಿದೆ. ಆದರೆ ಯಾಕೆ ಇದೆಲ್ಲ ಮಾಡ್ತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ? ನನಗೇನು, ನನ್ನ ಬಂಧುಗಳಿಗೆ ಏನು, ಯಾಕೆ ಬೇಕು ಅಂದರೆ, ನಾವು ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ನಮ್ಮ ಭಾರತೀಯರು ಯಾಕೆ ಹೋರಾಡಿದ್ರು, ಅವರ ಉದ್ದೇಶ ಏನಾಗಿತ್ತು, ಅವ್ರು ಯಾಕೆ ಈ ನಾಡು ನುಡಿ ದೇಶ ಬೇಕು, ನಮ್ಮದೇ ದೇಶ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಎಲ್ಲ ಯಾಕೆ ಎದೆಗೆ ಗುಂಡು ಹೊಡೆಯಿಸ್ಕೊಳ್ಳೋದಕ್ಕೆ ನಿಂತಿದ್ರು, ಅವರೆಲ್ಲ ಪಾಪ ಅವರನ್ನು ಅವ್ರ ಜೊತೆಲೇ ಅನುಸರಿಸ್ಕೊಂಡು ಹೋಗ್ಬೋದಿತ್ತಲ್ವಾ. ಆದರೆ ಈಗ ಯಾಕೆ ನಮ್ಮ ನಾಡು ಇಲ್ಲ, ನಾವು ಅನುಸರಿಸೋದಕ್ಕೆ ಸಾಧ್ಯನೇ ಇಲ್ಲ, ಅವರು ನಮ್ಮಿಂದ ದೂರ ಹೋಗಬೇಕು ಅನ್ನುವಂಥ ಕಾರಣಕ್ಕೆ. ಆದರೆ ಈಗೇನಾಗಿದೆ, ಸ್ವತಂತ್ರ ಬಂದ ಮೇಲೆ ನಮ್ಮವರೆಲ್ಲ ಯಾಕೆ ಈ ರೀತಿಯ ಮನಸ್ಥಿತಿಗೆ ಬಂದರು? ಅಡ್ಜಸ್ಟ್ಮೆಂಟ್ ರಾಜಕಾರಣ. ಯಾಕೆಂದರೆ ಇವರೆಲ್ಲ ನಮ್ಮವರೇ ಅನ್ನುವಂಥ ಕಾರಣಕ್ಕೆ, ಇಲ್ಲ ಭ್ರಷ್ಟಾಚಾರನೇ ನಿಜವಾದ ರಾಜಕಾರಣದ ವ್ಯವಸ್ಥೆ ಅನ್ನೋದು ಕಾರಣಕ್ಕೆ ಇರ್ಬೋದು. ಇವತ್ತು ಸಮಾಜವಾದಿ ಹೆಸರಲ್ಲಿ ಬಂದಂತಹ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಏನೆಲ್ಲ ಅನಾಚಾರಗಳನ್ನು ಮಾಡಿದ್ದಾರೆ, ಅವರೆಲ್ಲ ರಾಜಕಾರಣದಲ್ಲಿ ಇಲ್ಲ ನಾವು ಸಮಾಜವಾದ, ನಾವು ಬಡ ಕುಟುಂಬದಿಂದ ಬಂದಿದ್ದೀವಿ, ಇದೆಲ್ಲ ವ್ಯವಸ್ಥೆನ ತೊಲಗಿಸ್ತೀವಿ, ಅನ್ಯಾಯ ಅಕ್ರಮಗಳನ್ನು ತೊಡೆದಾಕ್ತೀವಿ, ಹಿಂಗೆ ಅಂತೆಲ್ಲ ಮಾಡಿದಂಥವರು ಇವತ್ತು ಯಾವ ರೀತಿ ಮಟ್ಟಕ್ಕೆ ಹೋಗಿದ್ದಾರೆ. ಈಗಾಗಲೇ ಇವತ್ತಿನ ದಿನ ಬೆಳಿಗ್ಗೆನೆ ನಮ್ಮ ಮಾಂತೇಶ್ ಅವರು ಹಾಕಿದ್ರು, 5,000 ಕೋಟಿ ಹಣವನ್ನು ಸರ್ಕಾರಕ್ಕೆ ಲಾಸ್ ಮಾಡಿದ್ದಾರೆ ಅನ್ನುವಂಥದ್ದು ಮಾಧ್ಯಮದಲ್ಲಿ ಬಂದಿದೆ. ಕೇವಲ 500 ಕೋಟಿ ಹಣವನ್ನು ಇವ್ರು ಪಡ್ಕೊಂಡು ಇವರು ವೈಯಕ್ತಿಕವಾಗಿ ಪಡೆದ್ರು, ಪಕ್ಷಕ್ಕಾಗಿ ಪಡೆದ್ರು, ಒಟ್ಟಿನಲ್ಲಿ ಇವ್ರು ಪಡೆದ ಹಣದಿಂದಾಗಿ ರಾಜ್ಯ ಸರ್ಕಾರಕ್ಕೆ 5,000 ಕೋಟಿ ಲಾಸ್ ಆಗಿದೆ ಅನ್ನುವಂಥ ಮಾತು ಗಣಿಗಾರಿಕೆಯಿಂದ ಕೇಳಿಬಂದಿದೆ. ಇದೆಲ್ಲದರ ವಿಚಾರವಾಗಿ ನಾವು, ಇದು ಸಣ್ಣ ಸೂಕ್ಷ್ಮ ವಿಚಾರ ಅಲ್ಲ, ಇವತ್ತು ರಾಜ್ಯ ಸಾಲಗಾರಿಕೆಗೆ ಹೋಗಿರೋ ಕಾರಣ ಇದೆಲ್ಲ ಕಾರಣಗಳೇ. ಇವರೆಲ್ಲ ಏನು ಬ್ರಿಟಿಷರಿಗಿಂತ ಹೆಚ್ಚಿನ ರೀತಿಯಲ್ಲಿ ಬ್ರಿಟಿಷ್ ಸರ್ಕಾರ ಇದ್ದಾಗ ಅಲ್ಲಿಯ ಪೌಂಡು 1 ರೂಪಾಯಿಗೆ ಸಮ ಆಗಿತ್ತು ಅಂದರೆ ಇವತ್ತಿನ ಪೌಂಡ್ಗೂ ಮತ್ತು ಭಾರತದ ರೂಪಾಯಿಗೂ ಅಜಗಜಾಂತರ 100 ರೂಪಾಯಿ ಆಗಿದೆ. ಯೋಚನೆ ಮಾಡಿ, 1 ಪೌಂಡು 100 ರೂಪಾಯಿ ಆಗಿದೆ. ಯಾರು ಇದಕ್ಕೆಲ್ಲ ಕಾರಣ ಯಾರಂದರೆ, ನಮ್ಮನ್ನು ಆಳಿದಂತಹ, ನಮ್ಮನ್ನು ಉದ್ಧಾರ ಮಾಡ್ತೀವಿ ಅಂತ ಬಂದಂತಹ ಸರ್ಕಾರಗಳು, ಈ ನೀಚ ರಾಜಕಾರಣಿಗಳೇ ಕಾರಣ ಹೊರತು ಬೇರೆ ಯಾರೂ ಅಲ್ಲ. ಸಮಾಜದ ಜನ ಪ್ರತಿನಿತ್ಯ ಬೆಳಿಗ್ಗೆನೆ ಎದ್ದು ದುಡಿಯುವಂತಹ ಕೆಲಸವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಇಲ್ಲೇ ಹಿಂದೆ ಮಾರ್ಕೆಟ್ ಇದೆ, ಮಾರ್ಕೆಟ್ಗೆ ರಾತ್ರೋರಾತ್ರಿ ತರಕಾರಿಗಳು ತರ್ತಾರೆ, ಸೊಪ್ಪುಗಳು ತರ್ತಾರೆ, ರೈತ ಬೆಳೀತಾ ಇರ್ತಾನೆ, ರಾತ್ರಿ ಎಲ್ಲ ಕೇಳ್ತಾ ಇದ್ದಾರೆ.
ಅವೆಲ್ಲ ಕಿತ್ತು ಒತ್ಕೊ ಬಂದು ಮಾರ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ನಮ್ಮ ಜನ ಬದುಕಲಿ, ಅವರೆಲ್ಲರ ಹೊಟ್ಟೆಪಾಡು ಜೀವನ ನಡೀಲಿ ಅನ್ನುವಂಥ ಕಾರಣಕ್ಕಲ್ವಾ. ಆದರೆ ಬೆಳಗ್ಗೆ ಎದ್ದರೆ ಅಂಗಡಿಗಳು ತೆಗಿತಾರೆ. ಯಾರ ಸಲುವಾಗಿ? ಅವ್ರ ಸ್ವಂತಕ್ಕಾಗಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಲ್ಲ. ಈ ನಾಡಿನ ಜನ ವ್ಯಾಪಾರ ಮಾಡಲಿ, ಬರಲಿ, ವ್ಯಾಪಾರ ಮಾಡ್ಕೊಂಡು ಕೊಂಡ್ಕೊಂಡು ಹೋಗಲಿ. ರೈತ ಬೆಳೆದಿದ್ದನ್ನ ಅಂಗಡಿಗೆ ಬರುತ್ತೆ, ಅಂಗಡಿಯಿಂದ ತಗೊಂಡು ಹೋಗ್ಬೇಕು. ಮಾರ್ಕೆಟ್ ಯಾಕೆ ನಡೀತಾ ಇದೆ? ಮಾರ್ಕೆಟ್ ಇನ್ನೊಬ್ರು ತಗೊಂಡ್ರೆ ಇವನ ಜೀವನನೂ ನಡೆಯುತ್ತೆ, ಅವ್ರ ಜೀವನನೂ ನಡೆಯುತ್ತೆ. ಹೀಗೆ ಲಾರಿಗಳು ಯಾಕೆ? ಲಾರಿಗಳು ಸಾಮಾನುಗಳನ್ನು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ತವೆ. ಅಂದರೆ ಇದೇ ರೀತಿ ಜನಗಳ ವ್ಯವಸ್ಥೆ ಸರಿ ಹೋಗಲಿ ಅಂತ ಎಲ್ಲರೂ ತಮ್ಮ ಸ್ವಾರ್ಥದ ರೀತಿಯಲ್ಲಿ ಇದ್ರೂ ಕೂಡ ಅದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಸ್ವಾರ್ಥ ಯಾಕೆ ಬೇಕು ಅಂದರೆ ತಾನೂ ಬದುಕಬೇಕು, ಇತರನ್ನೂ ಬದುಕಿಸಬೇಕು ಅನ್ನುವಂಥ ಕಾರಣಕ್ಕೆ. ಆದರೆ ಅದರೊಳಗೆ ಇವತ್ತು ನಾವು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತೆಲ್ಲ ಏನು ಇಟ್ಕೊಂಡು ಹೇಳ್ತಾ ಇದ್ದೀವಿ. ಆ ಕಾರ್ಯಾಂಗದ ಕೆಲಸಗಳೇನು? ಕಾರ್ಯಾಂಗದಲ್ಲಿ ಇರುವಂತಹ ವ್ಯಕ್ತಿಗಳು ಮಾಡಬೇಕಾಗಿರುವಂಥ ಕೆಲಸ ಏನು? ಅವರ ಮೂಲಭೂತ ಹಕ್ಕುಗಳೇನು? ನಮಗೆ ಸಾಮಾನ್ಯ ಜನರಿಗೆ ಕೊಡಬೇಕಾಗಿರುವಂತಹ ವ್ಯವಸ್ಥೆ ಏನು ಅನ್ನುವಂಥದ್ದನ್ನು ನಾವು ಈಗಾಗಲೇ ನಾಡಿನ ಜನತೆಗೆ ತಿಳಿಸ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತು ಮೈಸೂರು ಮಹಾನಗರ ಪಾಲಿಕೆ ನಾಗರಿಕ ಸೇವಾ ಕೇಂದ್ರ, ಅದು ಸೇವಾ ಕೇಂದ್ರ ಅಂತ ಹೆಸರೇ ಹೇಳ್ತಾ ಇದೆ. ಹೆಸರಲ್ಲಿ ನಾಗರಿಕರಿಗೆ ಸೇವೆಯನ್ನು ಕೊಡುವಂಥ ಸ್ಥಳ ಅಂತ. ಆದರೆ ನೋಡೋಣ ಸೇವೆ ಯಾವ ರೀತಿ ಕೊಡ್ತಾರೆ, ಬಂದಂಥ ನಾಗರಿಕರನ್ನ ಹೇಗೆ ನಡೆಸ್ಕೊಳ್ತಾರೆ, ನಿಜವಾಗ್ಲೂ ಅದು ಇದೆಯಾ ಇಲ್ವಾ ಜೋನ್ 6ರಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನಾವೀಗ ನಮ್ಮ ಸೈನಿಕರ ಜೊತೆ ಹೋಗೋಣ. ಬನ್ನಿ, ನಾವು ಮುಂದೆ ಸಾಗ್ತಾ ಅಲ್ಲಿ ಹೇಗೆ ನಡೀತಾ ಇದೆ ಅನ್ನೋದನ್ನ ನೋಡೋಣ. ಮುಂದೆ ಅಧಿಕಾರಿ ಹತ್ರ ಹೋಗಿ AC ಅವರಿಗೆ ಮಾತಾಡಿಸಿ ಮುಂದೆ ಬರೋಣ. ವಲಯ ಆಯಿತು. ವಲಯ ಆಯಿತು. ಇಲ್ಲ ಮೇಡಮ್ ನಮಸ್ತೆ. ಹಾಂ, ಆಯುಕ್ತರು ಇದ್ದಾರಾ? ಮೇಡಮ್ ಅವರ ಇಲ್ಲಿಗೆ ಏನು ಹೆಸರು? ಪ್ರತಿಭಾ. ಎಲ್ಲಿ ಹೆಸರು ಹಾಕಿಲ್ಲ, ಎಲ್ಲಿ ಇದೆಯಾ ಅಲ್ಲಿ ಮೇಲೆ. ಪ್ರತಿಭಾ MS ಅವರು ಜೋನಲ್ ಕಮಿಷನರು. ಅವರಿಲ್ಲ ಸ್ಥಳದಲ್ಲಿ. ಬಂದಿದ್ದಾರಾ ಇವತ್ತು? ರಾಜ್ಯದಲ್ಲಿದ್ದಾರಾ ಸರ್? ಬಂದಿದ್ದಾರಾ? ಅವರ ಇನ್ಚಾರ್ಜ್ ಯಾರು? ನಮಸ್ಕಾರ ಕೃಷ್ಣಪ್ಪ ಅವರ. ID ಕಾರ್ಡ್ ID ಕಾರ್ಡು ಹಾಕ್ಕೊಳ್ಳಿ ಬಿಡಿ. ಅಲ್ಲಿ ಲೈವ್ ನಡೀತಾ ಇದೆ, ನಿಮ್ಮನ್ನ ನಾನು ಕೇಳ್ತಾ ಇದ್ದೀನಿ. ನೀವು ಆದರೂ ಬಿಡಲಿಲ್ಲ ಅಂದರೆ ಸ್ವಲ್ಪ ನಾವು ನಿಮ್ಗೆ ಕೇಳೋಂಗಿಲ್ಲ. ಹೆಸರು ಕೃಷ್ಣಪ್ಪ, ನಿಮ್ಮ ಹೆಸರು ಏನ್ರಿ ಅಂತ ನಾವು ಕೇಳೋಂಗಿಲ್ಲ. ನೀವು ಅಲ್ಲಿ ಬಿಟ್ಟಿದ್ರೆ ಕೃಷ್ಣಪ್ಪ ಏನಿದೆ ಅಂತ ನಾವು ಆಯ್ತಾ. ನೀವು ಇವ್ರು ಇನ್ಚಾರ್ಜ್ ಆಗಿದ್ದೀರಾ? ಮ್ಯಾನೇಜರ್ ಆಗಿದ್ದೀರಾ? ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾನು ಉಪಾಧ್ಯಕ್ಷ ಸೋಮ್ ಸುಂದರ್ ಅಂತ. ನಾವೀಗ ಅದೇ ಸೋಷಿಯಲ್ ಆಡಿಟ್ ಅಂತ ನಿಮಗೆಲ್ಲ ಗೊತ್ತಿದ್ದು ಅದನ್ನು ಮಾಡಿದ್ದೇವೆ. ಮತ್ತು ಇವತ್ತಿನ ವರ್ಷದಲ್ಲಿ ಇವತ್ತು ನಮ್ಮ ಸಮಿತಿಯವರೆಲ್ಲ ಬಂದಿದ್ದಾರೆ. ಈಗ ನಾವು ಅದನ್ನು ಗಮನಿಸೋದಕ್ಕೆ ಬಂದಿದ್ದೀವಿ. ಈಗ ಮೇಡಮ್ ಇಲ್ಲ, ಮೇಡಮ್ ಅವರು ಕೆಲಸಕ್ಕೆ ಬಂದಿದ್ದಾರಾ? ಬಂದಿದ್ದಾರಾ? ಈಗೆಲ್ಲ ಯಾವ ಆಫೀಸ್ ಕೆಲಸದಲ್ಲಿ ಹೋಗಿದ್ದಾರೆ. ಸರಿ, ಹಾಗಾದರೆ ಅವರಿಲ್ಲ ಅಂದಾಗ ನಿನ್ನೆ ನಾವು ಮನೆಗೆ ಅರ್ಜಿ ಇದೆ, ನಾವೊಂದು ಇಲ್ಲಿ ಗಣನೆ ನೋಡ್ಕೊಂಡು ಬರ್ತೀವಿ, ಅದನ್ನು ಕೊಡ್ತೀವಿ. ನೀವು ಅದಕ್ಕೆ ಸೂತ್ರನ ಮುಂದೆ ಕೊಡಬೇಕಾಗಿದೆ. ಮಾಡಿ ಆದರೆ ಒಳ್ಳೆಯದಾಗಲಿ. ಹಾಂ, ನಡ್ರಿ ಆ ಕಡೆ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಸೋಮಶೇಖರ್ ಸರ್. ನಮಸ್ಕಾರ. ನನ್ನ ಹೆಸರು ಸೋಮ್ ಸುಂದರ್ ಅಂತ. ನೀವೇನ ಕೆಲಸ ಮಾಡ್ತೀರಿ? ಹಾಕೋಬೇಕು. ನೀವೇನು ಕೆಲಸ? ಉದ್ದಿಮೆ ರಹದಾರಿ ಹೋಗ್ತೀರಾ? ವಿಷಯ ನಿರ್ವಾಹಕರು. ಅದು ಇಲ್ಲಿಗೆ ನೀವು ಈ ಕಡೆಗೆ ಹಾಕ್ಸ್ಕೊಂಡ್ರೆ ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಕೆಲಸ ಏನು ಅಂತ ಹಾಕಿದ್ರೆ ಜನಗಳು ಗೊತ್ತಾಗುತ್ತೆ. ನೀವು ID ಕಾರ್ಡ್ ಹಾಕ್ಕೊಂಡಿದ್ದೀರಾ, ತುಂಬ ಸಂತೋಷ. ಸರ್ಕಾರನೇ ಮಾಡಿದೆ. ಇದೆಲ್ಲ ವರ್ಷಗಳ 5-6 ವರ್ಷಗಳ ಸತತ ಪ್ರಯತ್ನದಿಂದ ಸರ್ಕಾರ ಟ್ಯಾಕ್ಸ್ ಕೊಟ್ಟು ನಿಮ್ಮ ಕಟ್ಟಿಗೆ ಹಾಕೋಬೇಕು ಅಂತ ಹೇಳಿದ್ರು. ನೀವು ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಮಾಡಿ. ನಿಮಗೆ ಹೇಗೆ ಉದ್ದಿಮೆ ರಹದಾರಿ ಏನು ಮಾಡಬೇಕು? ಅರ್ಜಿ ಕೊಡಬೇಕಾದ್ರೆ ಫಾರಮ್ ರಿನಿವಲ್ಗಾದರೆ
ನೀವು ಹೊಸ ಅರ್ಜಿ ಐತೆ ಮತ್ತು ರಿನ್ಯೂವರ್ಗೆ ಅರ್ಜಿ ಕೊಡೋಂಗಿಲ್ಲ. ಈಗ ಸರ್ಕಾರ ಸಾಫ್ಟ್ವೇರ್ನ ಹೊಸದು ಮಾಡಿದೆ. ಆ ಸಾಫ್ಟ್ವೇರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಹಾಕಬೇಕಾಗಿಲ್ಲ. ಏನೇನು ಡಾಕ್ಯುಮೆಂಟ್ ಬೇಕು? ಈಗ ನಾನೊಂದು ಹೋಟೆಲ್ ಇರ್ತೀನಿ ಅಂತ ಅನ್ಕೊಳ್ಳಿ ಸರ್. ಹೋಟೆಲ್ ಇಟ್ಟರೆ ಹೋಟೆಲ್ಗೆ ಏನೇನು ಡಾಕ್ಯುಮೆಂಟ್? ಹೋಟೆಲ್ ಅಂದರೆ ಸ್ವಂತ ಹೋಟೆಲ್ ಸ್ವಂತ ಬಿಲ್ಡಿಂಗ್ ಆದರೆ ಬಿಲ್ಡಿಂಗ್ ಟ್ಯಾಕ್ಸ್ ಇದೆ ಸರ್. ಆಮೇಲೆ ಫೋಟೋ ಇವೆಲ್ಲ ಬೇಕು. ಈಗ ನಾವು ಹೋಟೆಲ್ಲು ಈಗ ಮೈಸೂರಿನಲ್ಲಿ ಇರೋರಿಗೆ ಎಲ್ಲ ಸೂಕ್ತ ಸ್ಥಳದಲ್ಲಿ ಹೋಟೆಲ್ ನಡೆಸೋದಕ್ಕೆ ಜಾಗ ಇರಲ್ಲ. ಯಾವುದೋ ಜಾಗದಲ್ಲಿ ನಾವು ಹೋಟೆಲ್ ನಡೆಸ್ತೀವಿ ಅಂದರೆ ಬಾಡಿಗೆಗೋ ಗುತ್ತಿಗೆ ಫೀಸ್ ಎಷ್ಟಿರುತ್ತೆ? ಫೀಸು ಚದರಾಗಿದೆ. ಈಗ ಒಂದು 10-20 ಅಡಿ ಜಾಗ ಅದನ್ನು ಯಾಕೆ ನೀವು ಸರಳವಾಗಿ ಹೊರಗಡೆ ಇಂತಿಂಥದಕ್ಕೆ ಇಷ್ಟಿಷ್ಟು ಅಂತ ಹೇಳಿಲ್ವಾ? ಅಲ್ಲ, ಅದರಲ್ಲಿ ಯಾಕೆ ಅದು ಓಪನ್ ಆದರೆ ಬೇರೆ ಭ್ರಷ್ಟಾಚಾರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಏನಾದರೂ ಆ ಥರ ಇದೆಯಾ? ಅದೆಲ್ಲ ನಿಮಗೆ ಹೋಟೆಲ್ ನಾನು ಈಗ ಅರ್ಜಿ ಕೊಡಿ ಸರ್ ಅಂತ ಕೇಳಿದಾಗ ನೀವು ಅದೆಲ್ಲ ಕೊಡ್ತೀರಾ ಸೇರಿಸಿ? ಅರ್ಜಿ ಜೊತೆಗೆ ಅದೆಲ್ಲ ಕೊಡ್ತೀರಾ? ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವ್ರು ಬೈಲ ತಗೊಂಡ್ತಾರೆ. ಅದು ನನಗೆ ಗೊತ್ತಿರಬೇಕಲ್ಲ. ಹಿಂಗೆ ಅಲ್ಲಲ್ಲ, ನಾನು ಕೇಳ್ತಾ ಇದ್ದೀನಿ. ನಾನೀಗ ಒಂದು ಹೋಟೆಲ್ ಮಾಡಬೇಕಾದ್ರೆ ಒಂದು ಹೋಟೆಲ್ಗೆ ಏನೇನೆಲ್ಲ ಮಾಡ್ಕೋಬೇಕು ಅಂತ ನೀವು ಪೂರ್ವಭಾವಿಯಾಗಿ ಹಾಕಿದ್ರೆ ಅದನ್ನು ತಗೊಂಡು ನಾನು ರೆಡಿ ಮಾಡಿಬಿಟ್ಟು ನಿಮ್ಮ ಹತ್ರ ತಂದು ಫೈಲ್ ಕೊಡ್ತೀನಿ. ಆದರೆ ಆ ಫೈಲ್ ತಯಾರು ಮಾಡೋದಕ್ಕೆ ನನಗೆ ಗೊತ್ತೇ ಇರೋದಿಲ್ಲ. ಅರ್ಜಿನಲ್ಲಿ ಡಾಕ್ಯುಮೆಂಟ್ ಹಾಕ್ಬೇಕು. ಅಲ್ಲ, ಡಾಕ್ಯುಮೆಂಟ್ಸ್ ಇಲ್ಲ. ಅದೇ ಕೆಲಸದಲ್ಲಿ ರಾಜ್ಯದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಮೇಡಮ್ ನಮಸ್ತೆ. ನೀವೇನು ಕೆಲಸ ಮಾಡ್ತೀರಿ? ನೀವು ಯಾಕೆ ನಿಮ್ಗೆ ಐಡಿ ಕೊಡ್ತೀವಾ? ಇದೇ ರೀತಿ ಅಲ್ಲೂ ಹೇಳಿದ್ರು, ಈಗಲೇ ನೀವೆಲ್ಲ ಹಾಕೋಬೇಕು, ದಯವಿಟ್ಟು ನೀವು ಕೆಲಸ ಕೊಡ್ತೀವಿ ಅಂದಾಗ ಮನೆಯಿಂದ ಹೊರಡ್ಬೇಕಾದ್ರೆ ನೀವು ಐಡಿ ಕಾರ್ಡ್ ಫಸ್ಟ್ ಆ್ಯಂಡ್ ಫುಟ್ ತೊಗೊಂಡು ಬರಬೇಕು. ಐಡಿ ಕಾರ್ಡ್ ಇಲ್ಲ ಅಂದರೆ ನಿಮ್ಮನ್ನು ಯಾರು ಅಂತ ನಾವು ಅಂದ್ಕೊಡೋದು. ಮತ್ತು ಇನ್ನೊಂದು ವಿಚಾರ, ಈಗ ಐಡಿ ಕಾರ್ಡ್ ತರಿಸ್ತಾರೆ ನೀವು ಕೊಟ್ಟಿದ್ರೆ ನಾವು ದೂರು ಕೊಡ್ಬೋದು. ನಂತರ ನೀವು ಅದೇನಾದರೂ ಅವ್ರಿಗೆ ವರದಿ ಕೊಡ್ಬೋದು ನನಗೆ ನಿಮ್ಮಿಲ್ಲ ಅಂತ. ಆದರೆ ದೂರು ಕೊಟ್ಟ ಮೇಲೆ ಒಂದು ದೂರ ಆಗುತ್ತಲ್ವ ನಿಮ್ಮ ಮೇಲೆ? ಆಗುತ್ತಾ ಇಲ್ವಾ? ಆಗುತ್ತೆ. ಇವತ್ತು ರೀಜನಲ್ ಆಫೀಸಲ್ಲಿ ನಿಮಗೆ ದೂರನ್ನ ನಿಮ್ಮ ಮೇಲೆ ದೂರು ಕೊಟ್ಟರೆ ರೀಜನಲ್ ಆಫೀಸರ್ ಎಲ್ಲಿದ್ದಾರೆ? ಇಲ್ಲಿದೆ ಆಫೀಸು. ಆಫೀಸಿಗೆ ತಗೊಂಡು ಕೊಟ್ಟರೆ ಮೊದಲು ನಿಮ್ಮ ಅಧಿಕಾರಿ ಕೊಡಬೇಕು. ಯಾರು ಇದ್ದಾರೆ ಪ್ರತಿಭಾ ಅನ್ನೋರಿಗೆ ಕೊಡಬೇಕು. ಅವರೇನು ಸರಿಯಾಗಿ ನಿಮ್ಮ ಮೇಲೆ ಆಕ್ಷನ್ ಮಾಡಿಲ್ಲ ಅಂದರೆ ಅವ್ರನ್ನೂ ಸೇರಿಸಿ ರಿಜಿಸ್ಟರ್ ಕೊಡ್ಬೋದು ಅಲ್ವಾ? ರೀಜನಲ್ ಆಫೀಸ್ ಕೊಡ್ಬೋದು. ಕೊಟ್ಟರೆ ನಿಮ್ಮಲ್ಲಿ ಆಕ್ಷನ್ ಆಗುತ್ತೆ. ಅದಕ್ಕೆ ತಪ್ಪು ಅದನ್ನು ಮಾಡಬೇಡಿ. ಇವೆಲ್ಲ ರೆಕಾರ್ಡ್ ಆಗ್ತಾ ಇದೆ. ನಾವು ಹೇಳ್ತಾ ಇರುವಂಥದ್ದು ರಾಜ್ಯದ ಜನ ನೋಡಲಿ, ತಿಳ್ಕೊಳ್ಳಿ ಅನ್ನುವಂಥ ಕಾರಣಕ್ಕೆ ನೀವು ಅಂಥದ್ದು ಮಾಡಬೇಡಿ. ಮುಂದೆ ಕೆಲಸಕ್ಕೆ ಬರಬೇಕಾದ್ರೆ ಹಾಕೊಂಡು ಬನ್ನಿ. ಹಾಂ, ನೀವೆಲ್ಲಿ ಏನು ಸೇವೆ ಕೊಡ್ತೀರಿ ಅಂತ ಹಾಕಿದ್ದೀರಾ? ಇವ್ರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತೀರಾ? ಇವ್ರಿಗೆ ಯಾರಿಗೆ? ಆದರೆ ನೀವು ಪಬ್ಲಿಕ್ಗೆ ಕಾಣಿಸೋದಿಲ್ವಾ? ನಿಮ್ಮ ಹತ್ರ ಯಾರು ಪಬ್ಲಿಕ್ ಕೊಡೋದಿಲ್ಲ. ಇಲ್ಲೇನು ನೀವೇನಾದ್ರು ಲಕ್ಷ ಕೇಳ್ತೀರಾ ಕೊಡಿ ಅಂತ? ನೀವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದೀರಾ? ನಿಮಗೆಲ್ಲ ಎಷ್ಟು ಸಂಬಳ? ಎಷ್ಟು ವರ್ಷ ಆಯಿತು ನಿಮಗೆ ಕೆಲಸ ಮಾಡಿ? 18 ವರ್ಷದಿಂದಲೂ ನೀವು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ನೀವು ಯಾಕೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ನೀವು ಯಾವತ್ತೂ ಯೋಚನೆ ಮಾಡಿಲ್ವಾ? ಯಾಕೆ ನೋಡಿ, ಅದಕ್ಕೆ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ಇದಕ್ಕೆಲ್ಲ ಸಮಸ್ಯೆ. ನೋಡಿ, ನೀವು ಜೀವನ ಪೂರ್ತಿ ಇವ್ರಿಗೆ ಸಂಬಳ, ನಿಮಗೆ ಸಂಬಳ 70,000 ಇದೆಯಾ ಸರ್? ನಿಮ್ಗೆ 18,000, ಇದು 16,000. 16, 70 ಎಲ್ಲಿಗೆ ತಾರತಮ್ಯ ಅಲ್ವಾ? KRS ಪಕ್ಷ ಇದನ್ನೇ ಕೇಳ್ತಾ ಇರುವಂಥದ್ದು. 16,000 ಮೇಡಮು 18 ವರ್ಷ ಕೆಲಸ ಮಾಡ್ತಾ ಇದ್ದಾರೆ, ಸಾರು ಮಾಡ್ತಾ ಇದ್ದಾರೆ. ಅವರು ಇಬ್ಬರು ಅಧಿಗಜಾಂತರ ಆಗುತ್ತೆ. ಯಾಕೆ ಅಧಿಗಜಾಂತರ? ವೇತನ ತಾರತಮ್ಯ ಅಂತ ಹೇಳ್ತಾರೆ. ಇದು ಜನಗಳನ್ನು ಒಂದು ರೀತಿ ನೋಯಿಸುವಂಥ ಕೆಲಸ. ಒಂದೇ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅಧಿಗಜಾಂತರ ಸಂಬಳ. ಹುದ್ದೆ ಬೇರೆ ಇಲ್ಲ, ಒಂದೇ ರೀತಿ ಹುದ್ದೆಗಳು ಇರ್ತವೆ. ಆದರೆ 16,000, 70,000 ಆದಾಗ ಇವತ್ತು ಮೂಲ ಸೌಕರ್ಯಕ್ಕೆ 70,000 ಸಾಲ್ತಾ ಇದೆಯಾ ಸರ್? ನೀವೆಲ್ಲ ನಿಂತಿಯಾಗಿ ಗೊತ್ತರಿಗೆ 70,000 ಸಾಕಾಗ್ತಾ ಇದೆಯಾ? ಕೊಡಲಿ, ಒಳ್ಳೆ ನೌಕರನ್ನ ಇಟ್ಕೊಳ್ಳಿ, ಒಳ್ಳೆ ಸೇವೆ ಕೊಡಲಿ ಅಂತ ಮಾತ್ರ ನಾವು ಕೇಳ್ಕೊಳ್ತಾ ಇದ್ದೀವಿ. ಬೇರೆ ಯಾವುದೇ ದುರುದ್ದೇಶದಿಂದ ಅವ್ರಿಗೆ ಹರ್ಟ್ ಮಾಡಬೇಕು, ನೀವು 70,000 ತಗೋತೀರಾ, 16,000 ತಗೋತೀರಾ ಅಂತ ಅಲ್ಲ. ನಿಮ್ಗೆ ಒಳ್ಳೆ ಸಂಬಳ ಕೊಡಬೇಕು ಅಂತ ನಾವು ಕೇಳ್ತಾ ಇರೋದು. ನಮ್ಮ ಪಕ್ಷ ಏನಾದರೂ ರಾಜ್ಯದಲ್ಲಿ ಸರ್ಕಾರ ಮಾಡಿದ್ರೆ ನಿಮಗೆ ಈ ರೀತಿ ಯಾವುದೇ ಥರದ ಹುದ್ದೆಗಳಿಗೆ ಹೊರಗಡೆಯಿಂದ ತಗೊಳ್ಳುವಂಥ ಕೆಲಸ ಮಾಡಲ್ಲ. ನೀವು ಯಾರೆಲ್ಲ ಕೆಲಸ ಮಾಡ್ತೀರಿ ಅವ್ರಿಗೆ ಪ್ರಾಮಾಣಿಕವಾಗಿ ಒಳ್ಳೆ ಹುದ್ದೆ ಅವಕಾಶ ಕೊಡುತ್ತೆ. ಮೇಡಮ್, ನೀವು ಸರ್ಕಾರಿ ನೌಕರರಾ ಇಲ್ವಾ? ನೀವು ಎಷ್ಟು ವರ್ಷದಿಂದ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮಾಡ್ತಾ ಇದ್ದೀರಿ? 3 ಮಂತ್ಸು. ಖುಷಿ ಇದ್ದೀರಾ? ನೀವೇನು ಓದಿದ್ದೀರಿ?
ಬಿ ಎಡ್ ಓದಿದ್ದೀರಾ, ನೀವೆಲ್ಲ ಟೀಚರಾಗಿ ಕೆಲಸ ಮಾಡಬೇಕಾಯ್ತು, ಅದರಲ್ಲಿ ಇದು SDA ಕೆಲಸ ಮಾಡ್ತಾ ಇದ್ದೀರಾ. ನೋಡಿ, ಇದು ಕೂಡ ಇವ್ರು ಓದಿರೋದೇ ಬೇರೆ, ಕೆಲಸ ಮಾಡ್ತಾ ಇರೋದೇ ಬೇರೆ. ಇದು ಕೂಡ ಒಂದು ವರ್ಗೀಕೃತವಾಗಿ ಸಮಸ್ಯೆನೇ. ಇದು ಭಾರತದಲ್ಲಿ ಈ ಥರ ಎಲ್ಲ ಇದೆ. ನೋಡೋಣ, ಮುಂದೆ ಕೇಳೋಣ. ನೀವು ಹಾಕಬೇಕು ಮೇಡಮ್, ನೀವೇನು ಕೆಲಸ ಮಾಡ್ತೀರಾ ಅಂತ ಬರ್ಸ್ಕೊಂಡು ಹಾಕಬೇಕು. ಏನು ಮಾಡೋಕ್ಕಾಗಲ್ಲ, ನಾವು ಆಯ್ಕೆ ಮಾಡ್ಕೊಂಡಿರುವಂಥ ರಾಜಕಾರಣಿಗಳ ಕಾರಣ, ಇದಕ್ಕೆಲ್ಲ ಕಾರಣ, ಮೂಲ ಕಾರಣ ರಾಜಕಾರಣಿಗಳು. ಏನು ಕೆಲಸಕ್ಕೆ ಬಂದಿದ್ರಿ ತಾಯಿ? ಹಾಂ, ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಎಷ್ಟು ದಿನದಿಂದ ಬರ್ತಾ ಇದ್ರಿ? ಇವತ್ತೇ ಬಂದಿದ್ದೀರಾ? ಹಾಂ, ಕೊಟ್ಟಿದ್ದೀರಾ ಅರ್ಜಿ? ಹಾಂ, ನಿಮ್ದು ಅಣ್ಣ? ಇವತ್ತೇ ಬಂದಿದ್ದೀರಾ? ಅರ್ಜಿ ಕೊಟ್ಟಿದ್ದೀರಾ? ಆಯ್ತು, ಒಳ್ಳೇದಾಗಲಿ, ಮಾಡಿ ಕೆಲಸ. ಮೇಡಮ್, ನೀವೇನಾಗಿದ್ದೀರಿ? ಅಟೆಂಡರ್ ಆಗಿದ್ದೀರಾ? ಸರಿ, ಅಟೆಂಡ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ? ನಿಮ್ಮ ಟಪಾಲ್ ಸೆಕ್ಷನ್ ಅವರ ಅಲ್ಲೇ ನಂಬರ್ ಹಾಕ್ಕೊಡ್ತೀರಾ ಬಂದವ್ರಿಗೆ? ID ಕಾರ್ಡ್ ಹೊರಗಡೆಗೆ ಇಟ್ಕೊಳ್ಳಿ. ನೀವೆಲ್ಲ ಗಮನಿಸ್ಬೇಕು, ಅಕ್ಕಪಕ್ಕದಲ್ಲಿ ನಾವು ಹೇಳ್ತಾ ಇದ್ರೆ ಬಳಿವಾಡಿಗೆ ನಾವೇನು ಮಾಡೋದು ಅಂತ ಕೂತ್ಕೋಬಾರ್ದು. ನಮಸ್ಕಾರ ಸರ್. ಕೃಷ್ಣ ಸರ್, ಸೀನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್. ಅದೇ ಈಗ ಒಂದು ಮಾತಾಡ್ತಾ ಇದ್ವಿ, ಸೋಮಶೇಖರ್ ಹತ್ರ ಮಾತಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ನಾವು ಲೈಸೆನ್ಸ್ ಕೊಡ್ಬೇಕಾದ್ರೆ ಹೋಟೆಲ್ಗೆ ಅವರು ಇನ್ಸ್ಪೆಕ್ಟರ್ ಇದು ಮಾಡ್ತಾರೆ ಅಂತ. ಇನ್ಸ್ಪೆಕ್ಟರ್ ಕೆಲಸ ಏನಿದೆ ಹೇಳಿ ಸರ್. ನಮ್ಮ ವಿಡಿಯೋ ಆಗ್ತಾ ಇದೆ, ಜನಗಳು ತಿಳ್ಕೊಂಡು ಇದಾದ್ರು ಈ ಥರ ಅಪ್ಲಿಕೇಶನ್ ಕೊಡ್ತಾರೆ ಸರ್. ಈ ಅಪ್ಲಿಕೇಶನ್ ಕೊಟ್ಟಾದ್ಮೇಲೆ ಏನು ಮಾಡ್ತೀವಿ ನಾವು, ಒಂದ್ಸರಿ ಹೋಗ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ತೀವಿ. ಮಾಮೂಲಿ ಜನರಲ್ ಲೈಸೆನ್ಸ್ ಆದರೆ ಜನರಲ್ ಲೈಸೆನ್ಸ್ ಅಂತ ಕೊಡ್ತೀವಿ. ಹೋಟ್ಲು ಅವು ವಗೇರೆ ಅವೇನಾರು ಇದ್ದರೆ ಒಂದು ಸ್ವಲ್ಪ ಪರಿಶೀಲನೆ ಮಾಡ್ತೀವಿ ನಾವು. ಆರೋಗ್ಯ ಅಧಿಕಾರಿಗಳೆಲ್ಲ ಒಂದ್ಸರಿ ಪರಿಶೀಲನೆ ಮಾಡ್ತೀವಿ, ಕ್ಲೀನ್ ಆಗಿದೆಯಾ ಅಲ್ಲಿ. ಹೋಟೆಲಲ್ಲಿ ಮೂಲಭೂತವಾಗಿ ಏನೇನು ಇರಬೇಕು ಅಂತೀವಿ? ಫಸ್ಟು ಕ್ಲೀನ್ ಇರಬೇಕು. ಎರಡನೇದು ಅಡುಗೆ ಕೋಣೆ ಸ್ವಚ್ಛ ಇರಬೇಕು. ಕೆಲಸ ಮಾಡುವಂಥ ಭಟ್ರುಗಳು ಸಪ್ಲೈರ್ಗಳೆಲ್ಲ ಆರೋಗ್ಯವಾಗಿರ್ಬೇಕು. ಇದಿಷ್ಟು ಒಂದು. ಇನ್ನು ಮೇಲ್ನೋಟಕ್ಕೆ ಅವರು ಬೋರ್ಡ್ಗಳು ಹಾಕೊಂಡಿರ್ಬೇಕು, ಇಂಥದ್ದಿಲ್ಲಿ ನಮ್ಮಲ್ಲಿ ಇಂಥ ತಿಂಡಿ ಮಾಡ್ತೀವಿ, ಇಂತಿಷ್ಟು ಪ್ರಮಾಣದಲ್ಲಿ ಇರ್ತಕ್ಕ ಕನ್ನಡದೆಲ್ಲ ಡಿಸ್ಪ್ಲೇ ಮಾಡಬೇಕು. ಇಂಪಾರ್ಟೆಂಟ್ ಮುಂದ್ಗಡೆ ನೇಮ್ ಹಾಕಿರ್ತಾರೆ, ಆದರೆ 75% ಕನ್ನಡ ಡಿಸ್ಪ್ಲೇ ಇರಲೇಬೇಕು ಕಡ್ಡಾಯವಾಗಿ. ಅದ್ರ ಫಸ್ಟ್ ಅವ್ರಿಗೆ ಹೇಳ್ಬಿಡ್ತೀವಿ ಸರ್. ಅದಾದ್ಮೇಲೆ ಈ ಥರ ಮಾಡ್ಕೊಂಡು ಅದೇ ಈಗ ನಮ್ಗೆ ನಾನೊಂದು ಹೋಟೆಲ್ ರೆಡಿ ಮಾಡ್ತೀನಿ ಅಂತ ನಾನು ಅನ್ಕೊಂಡಾಗ, ನಾನೇ ಒಬ್ಬ ನಿಮ್ಮ ಗ್ರಾಹಕ ಅನ್ಕೊಳ್ಳಿ, ಇಲ್ಲಿಗೆ ಬಂದಿದ್ದೀನಿ, ಅಪ್ಲಿಕೇಶನ್ ತಂದು ಕೊಡ್ತಾ ಇದ್ದೀನಿ. ನಾನು ಇಂಥದ್ದೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದಕ್ಕೆ ನೀವೇನಾದ್ರೂ ಒಂದು ಪಟ್ಟಿ ಮಾಡಿಕೊಂಡಿದ್ದೀರಾ? ತಯಾರಾಗಿ ಕೊಡ್ತೀರಾ? ಏನೇನಿದೆ ತೋರಿಸ್ಕೋಬೇಕು. ಅವ್ರಿಗೆ ಏನೇನು ಅವ್ರಿಗೆ ಕೊಡಲಿಕ್ಕೆ ಅಂತ ಅಂತಾರೆ, ಸ್ಥಳ ಪರಿಶೀಲನೆಗೆ ಅಂತ ಹಾಕಿರ್ತೀವಿ. ಅಲ್ಲ, ಅದಕ್ಕೇನೆ ಅವ್ರು ಕೊಡಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಪ್ಲಿಕೇಶನ್ ಕೊಡ್ತಾರೆ ಅಷ್ಟೇ. ಒಂದು ಸಪ್ರೇಟ್ ಏನು ಕೊಡಲ್ಲ ಅವ್ರಿಗೆ. ಈಗ ಇಂಡೆಂಟ್ ಇದು ಏನಂತಾರೆ, ಅದಕ್ಕೆ ಏನೇನು ಬೇಕು ಅನ್ನೋದಕ್ಕೆ ಒಂದು ಪಟ್ಟಿ ಅವ್ರದ್ದಾಯ್ತು. ನಂತರದಲ್ಲಿ ಹೇಗಿರ್ಬೇಕು ಒಂದು ಅನ್ನೋದಕ್ಕೆ ನೀವು ಒಂದು ಪಟ್ಟಿ ಸಿದ್ಧ ಮಾಡ್ಕೊಂಡಿರ್ಬೇಕಲ್ಲ. ಇಲ್ಲ, ಅದನ್ನೇ ಸಪ್ರೇಟ್ ಆಗಿ ಕೊಡೋದು. ನಾವು ಪರಿಶೀಲನೆ ಮಾಡಿ ನಾವೇ ಬರೀತೀವಿ. ಅವ್ರು ಇದ್ದೇದು ಅಂತ ಅಂದ್ರೆ ನಾನು ಕೇಳ್ತೀನಿ, ನನ್ಗೋಸ್ಕರ ನನ್ಗೆ ಕೊಡಬಾರ್ದು, ಲಂಚ ಕೊಡ್ಲಿ ಅನ್ನೋದಕ್ಕೆ. ಈಗ ಲಂಚದ ವಿಚಾರ ಬರುತ್ತೆ ಅನ್ಕೊಳ್ಳಿ, ಅದು ಕೊಡ್ಲಿ ಅನ್ನೋದಕ್ಕೆ ಇದು ಮಾಡ್ಬೇಕಾಗಿತ್ತು ನೀವು ಅಂತ ಅವಾಗ ಹೋಗಿ ಹೇಳ್ತೀರಾ? ಇಲ್ಲ, ನೀವು ಇದನ್ನ ಸರಿ ಮಾಡಿಲ್ಲ, ನೀವು ಸರಿ ಮಾಡಿರ್ಲಿಲ್ಲ, ನಾನು ಇಲ್ಲಿ ನೋಡಿದೆ, ಬಚ್ಚಲು ಸರಿ ಇರಲಿಲ್ಲ. ಕೆಲವರು ಒಂದು 10 ಅಡಿ ಮಾಡ್ಕೊಂಡು ಹೋಗ್ತಾರೆ ಇರ್ತಾರೆ, ಆ ಸೌಕರ್ಯಕ್ಕೆ ತಕ್ಕನಾಗಿ ಮಾಡ್ಕೊಂಡು ಇರ್ತಾರೆ. ದೊಡ್ಡ ಹೋಟೆಲ್ಗಳು ಮಾಡ್ಕೊಂಡಿರ್ತಾರೆ, ಆ ಸೌಕರ್ಯಕ್ಕೆ ತಕ್ಕನಾಗಿ ಮಾಡ್ಕೊಂಡು ಇರ್ತಾರೆ. ಅಲ್ಲಿ ವಾತಾವರಣ ನೋಡಿ ಏನ್ ಮಾಡ್ತೀವಿ ನಾವು, ನೋಡಪ್ಪ ಇಷ್ಟು ಗ್ರಾಹಕರಿಗೆ ಇಷ್ಟ ಬಂದ್ಕಟ್ಟೆ ಹಿಂಗ್ ಮಾಡ್ಬೇಕು. ಫಾಸ್ಟ್ ಫುಡ್ ಮಾಡೋದಂದ್ರೆ ಈ ತರ ನಾನು ಅದನ್ನೇ ಕೇಳ್ತಾ ಇರೋದು. ಫಾಸ್ಟ್ ಫುಡ್ ಅವ್ರಿಗೆ ಹೆಂಗೆ, ಒಂದು ಹೋಟೆಲ್ ಅವ್ರಿಗೆ ಹೆಂಗೆ, ಅದಕ್ಕೆ ಕಾರ್ಪೊರೇಷನ್ ಇಂದ ಏನು ದಾಖಲಾತಿ ಬೇಕು, ಇದನ್ನು ಬೇಕು, ಏನೇನೀಗ ಒಂದು 10 ಟೇಬಲ್ ಇಡುವಂತದಕ್ಕೆ 10 ಟೇಬಲ್ಗೆ 4 ಜನ ಅಂತ ಅನ್ಕೊಳ್ಳಿ, 40 ಜನ ಕೂರುವಂತ ವ್ಯವಸ್ಥೆ ಇರುವಂತ ಒಂದು ಹೋಟೆಲ್ ಮಾಡ್ಬೇಕಾದ್ರೆ ಈಗ ಏನೇನು ಪ್ರೊಸೀಜರ್ ಬೇಕು ಅಂತ ಹೇಳ್ತೀವಿ ನಾವು. ಈ ತರ ಇಂತಿಂತದ್ದು ಬೇಕು ಅದೇ ನೀವು ಅದಕ್ಕೆ ಏನ್ ಮಾಡ್ತೀವಿ ಸರ್. ಈಗ 40 ಜನ ಕೂತ್ಕೊಳ್ಳುವಂತ ಹೋಟೆಲ್ಗೆ ಅಡಿಗೆ ಕೊಡಿ ಎಷ್ಟಿರ್ಬೇಕು? ಅಡಿಗೆ ಕೋಣೆ ಎಷ್ಟಿರ್ಬೇಕು ಸರ್? ಒಂದು 40 ಜನ ಅದೇನೋ ಪ್ರತ್ಯೇಕ ನಾವು ಮಾಡ್ಕೊಂಡಿದ್ದೀವಿ. ಅದನ್ನ ಯಾಕೆ ಪಬ್ಲಿಕ್ಗೆ ಕೊಡಲ್ಲ? ತುಂಬಾ ಜನ ಅಲ್ಲಿ ತಗೊಂಡಿದ್ದಾರೆ, ಸಿಗುತ್ತೆ ನಮ್ಮ ಆರೋಗ್ಯ ಸಂಸ್ಥೆ. ಅದನ್ನ ನೀವು ಆಕ್ಚುಲಿ ಅದ್ ಹಾಕ್ಬೇಕು. ನಿಮ್ಮ ಹತ್ರ ಬಂದವರಿಗೆ ಹೋಟೆಲ್ ಆದ್ರೆ ಉದ್ದಿಮೆ ಇದೆ ಅಂದ್ರೆ ನೀವು ಇದನ್ನೆಲ್ಲ ಮಾಡ್ಬೇಕು ಅಂತ. ಈಗ ಸರಿ, ಹೋಟೆಲ್ ಉದ್ಯಮಿಗೆ ಏನ್ ಬೇಕು ಅನ್ನೋದಕ್ಕೆ ಸಪರೇಟ್ ಆಗಿ ಕೊಡ್ಬೇಕಾಗಿತ್ತಲ್ಲ, ಕೊಡ್ತೀರಾ ನೀವು? ಪ್ರಿಂಟ್ ಔಟ್ ತೆಗೆದು ಕೊಟ್ಟಿದ್ದೀರಾ? ನಾಳೆ ಯಾರಾದ್ರೂ ಹೋಟೆಲ್ ಉದ್ಯಮಿ ವಿಚಾರಕ್ಕೆ ತಗೊಳ್ಳಿ, ಒಂದು ಅದೇನೇನು ಕೊಡ್ತಾರೆ ಅನ್ನೋದು ಗೊತ್ತಾಗಲಿ. ಆಯ್ತಾ? ಬಸವರಾಜ್ ಅವರು, ನೀವು
ನೀವೇನಾಗಿದ್ರಿ? ನೀವು ಹೆಲ್ತ್ ಇನ್ಸ್ಪೆಕ್ಟರ್? ಇದು ಹೆಲ್ತ್ ಇನ್ಸ್ಪೆಕ್ಟರ್ ಈ ಸೆಕ್ಷನ್. ಸೋಲಿಗೆ ಆರೋಗ್ಯ ಶಾಖೆ ಸರ್. ಆರೋಗ್ಯ ಶಾಖೆ ನೀವೇನೇ ಎಲ್ಲ ಮೇಂಟೈನ್ ಮಾಡೋದು. ಇದು ನೀವು ಕಾರ್ಪೊರೇಷನ್ ನಲ್ಲಿ 3 ಜನ ಎಷ್ಟು ಇದಕ್ಕೆ? ಇಲ್ಲಿ 5 ವಾರ್ಡ್ಗೆ. 5 ವಾರ್ಡ್ಗೆ 5 ವಾರ್ಡ್ಗೆ ಯಾವ ರೀತಿಯಾಗಿ 3 ಜನ ಡಿವೈಡ್ ಮಾಡ್ಕೊಂಡಿದ್ದೀರಾ? ಸರ್ ವಾರ್ಡ್ ನಂಬರ್ 23, 24ಕ್ಕೆ ವಾರ್ಡ್ ನಂಬರ್ 49, 25ಕ್ಕೆ ನಾವು ಹೋಗ್ತೀವಿ. ನೀವು ಇರ್ತೀರಿ. ವಾರ್ಡ್ ನಂಬರ್ 49 ದೇವರಾಜ ಮಾರ್ಕೆಟ್ ಬರ್ತದೆ. ಅದು ಅವ್ರು 41 ನಾನು. ನೀವು 41ಕ್ಕೆ ಮಂಜು ಕುಮಾರ್ ಅಂತ ನಿಮ್ಮ ಹೆಸರು. ನೀವು ನಿಮ್ಗೆ ಎಲ್ಲೆಲ್ಲಿ ಬರುತ್ತೆ? 21ನೇ ವಾರ್ಡು 41 ಎಲ್ಲೆಲ್ಲಿ ಬರುತ್ತೆ? ದೇವರಾಜ ಮಾರ್ಕೆಟು ಮತ್ತೆ ವಿಭಾಗ KR ಆಸ್ಪತ್ರೆ ಮುಂಭಾಗ, ಆ ಭಾಗ KT ಸ್ಟ್ರೀಟ್ ಎಲ್ಲ ಮೇನ್ ಸ್ಥಳ ನಿಮಗೆ ಹಾಟ್ಸ್ಪಾಟ್ ನಿಮ್ಮ ಹತ್ರ ಇದೆ. ಅವ್ರಿಗೆ ಸೈಡಲ್ಲಿ ಆಗಿದ್ದಾರೆ. ಮಾಡಿ, ಒಳ್ಳೆ ಕೆಲಸ ಮಾಡಿ. ನೋಡಿ, ಊರು ಚೆನ್ನಾಗ್ಬೇಕು, ಎಲ್ಲ ಇದಾಗಬೇಕು ಅಂದ್ರೆ ದಯವಿಟ್ಟು ಪಡ್ಕೊಳ್ಳಿ. ನೀವು ಸರಿ. ಅದ್ರದ್ದು ಏನೈತೆ 5 ನಂಬರ್ ಕೊಡಿ, ಅವ್ರು ಕಳಿಸ್ತಾರೆ. ವಾಟ್ಸಪ್ ನಂಬರ್, ಅವ್ರ ನಂಬರ್ ಕೊಡಿ. ಮಂಜು ಅವ್ರಿಗೆ ಕಳಿಸಿ, ನಂಬರ್ ಕೊಡಿ. ಥ್ಯಾಂಕ್ ಯು. ಎಲ್ಲ ID ಕಾರ್ಡ್ ಹಾಕಿದ್ದೀರಾ ನೀವು. ಇದು ಮಾಡಿ, ಒಳ್ಳೆ ಕೆಲಸ. ನಾವು ಮಾತಾಡ್ತೀವಿ. 9886 29955. ನಮಸ್ತೆ, ಹರ್ಷಕುಮಾರಿ ಅವರಿಗೆ. ನೀವು ಯಾವ ಇದಕ್ಕೆ ಮಾಡ್ತೀರಿ ಮೇಡಮ್? ರೆವಿನ್ಯೂ ಡಿಪಾರ್ಟ್ಮೆಂಟ್. ಹಾಂ, ಯಾವ ವಾರ್ಡ್ಗೆ? ವಾರ್ಡಲ್ಲ ಸರ್, ಎಲ್ಲ ಇರುತ್ತೆ. ಎಲ್ಲ 6 ಅಲ್ಲಿ ನೀವೆಲ್ಲ ನಮ್ಮ ಝೋನ್ದು ರೆವಿನ್ಯೂ ಸೆಕ್ಷನ್ ನೀವೇ ರೆವಿನ್ಯೂ ಆಫೀಸರ್ ಆಗಿದ್ದೀರಾ? ನಿಮ್ಮ ಅಂಡರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ? ಒಬ್ರು ಯಾರು ಒಬ್ರು ಕೇಸ್ ಇವತ್ತೆಲ್ಲ ಹಾಜರಿ ಆಗಿದ್ದಾರಾ? ಇವತ್ತು ಎಲ್ಲರೂ ಬಂದಿದ್ದಾರಾ? ಯಾರು ರಜಾ ತಗೊಂಡಿದ್ದಾರೆ? ಎಲ್ಲ ಕೆಲಸದಲ್ಲಿ ಇದ್ದಾರೆ. ಇವತ್ತು ಸ್ಪೆಷಲ್ ತೆರಿಗೆ ಕಲೆಕ್ಷನ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸಲುವಾಗಿ ಇಲ್ಲ ಕಂಟಿನ್ಯೂ ಆಗಿ ಬರ್ತಾರೆ? ಬರ್ತಾರೆ ಸರ್. ಕೆಲವು ಸಲ ಅವ್ರು ಏನಾದ್ರು ರೀಸನ್ ಇದ್ರೆ ಮೇಡಮ್ ಇದೆಲ್ಲ ತಮ್ಸ್ ಕೊಡುವಂಥದ್ದು ಆಗಿದೆಯಾ ಇಲ್ಲಿ? ಯಾವ ರೀತಿ ಬಯೋಮೆಟ್ರಿಕ್ ಇದೆಯಾ? ಸರಿ, ಆಯ್ತು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ತಮ್ಮ ಒಳ್ಳೆಯದಾಗಲಿ. ನೀವು ಇಲ್ಲಿ ID ಕಾರ್ಡ್ಗಳು ನೀವು ಸರಿ ಇಲ್ಲ ಕಾರಣ ಎಲ್ಲಿ ID ಹೊಸ ಕೊಟ್ಟವ್ರು ಸರ್, ಹೊಸ ಇಸ್ಕೊಬೇಕು. ತಗೊಳ್ಳಿ. ಅಲ್ಲ, ಈಗ ಅದನ್ನ ಮಾಡುವಂತ ಕೆಲಸ ನೀವು ಕೆಲ್ಸಕ್ಕೆ ಬರೋದಕ್ಕೆ ಮುಂಚೆನೆ ಮಾಡ್ಕೋಬೇಕು. ಇಲ್ಲಿ ಬಂದು ಮತ್ತೆ ಇನ್ನೊಂದ್ಸಲ ಬಂದ್ರೆ ನಾವು ಯಾರ್ಯಾರೇ ನಾಗೇಂದ್ರ, ನಾವು ಇವತ್ತು ಲೆಟರ್ ಕೊಟ್ಟು ಹೋಗ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಇವ್ರು ಬಂದ್ರೆ ಎಲ್ಲಾರ್ದು ಒಂದು ಫೋಟೋ ಹೊಡ್ಕೊಂಡು ಅವ್ರ ಮೇಲೆ ದೂರು ಕೊಡುವಂಥದ್ದು SCಗೆ ಮಾಡಬೇಕು, ಆಯ್ತಾ? ಅವ್ರು ದೂರು ತಗೊಳ್ಳಿಲ್ಲ ಅಂದ್ರೆ SC ದೂರು ತಗೊಂಡು ಅವರು ಕ್ರಮ ತಗೊಂಡಿಲ್ಲ, ನೆಕ್ಸ್ಟ್ ಟೈಮ್ ಹಾಕೊಂಡಿಲ್ಲ ಅಂದ್ರೆ ಆ SCನೂ ಸೇರಿಸ್ದಂಗೆ ನಾವು ರೀಜನಲ್ ಆಫೀಸರ್ ಇದ್ದಾರೆ ಇಲ್ಲೊಬ್ರು. ಎಲ್ಲಿ ಏನದು? ಅದೇ RC ಆಫೀಸ್ ಗೊತ್ತಾ ನಿಮಗೆ? ಜಲದರ್ಶಿನಿ ದುರ್ಗದಲ್ಲಿ ಅಲ್ಲಿಗೆ ಹೋಗಿ ಅವ್ರಿಗೆ ದೂರು ಕೊಡಬೇಕು. ಯಾರ್ಯಾರು ಹೀಗೆ ಪ್ರತಿಭಾನವ್ರಿಗೆ ದೂರು ಕೊಟ್ಟಿದ್ವಿ, ಇವ್ರು ಯಾರು ಹಾಕೊಂಡಿರಲಿಲ್ಲ, ಅದಕ್ಕೊಂದು ಇದೆ, ಕಲಂ ಇದೆ, ಅವೆಲ್ಲ ಇದು ಆಗ್ತದೆ. ಮಾಡಿ, ನೀವು ಅವೆಲ್ಲ ಮಾಡ್ಕೋಬೇಡಿ. ನಾವು ನಮ್ಮವ್ರನ್ನೇ ನಾವು ಹೊಡೆದಂಗೆ ಆಗ್ಬಿಡುತ್ತೆ. ನಮ್ಮ ಜನ ಚೆನ್ನಾಗಿರ್ಬೇಕು, ನಿಮ್ಮಿಂದ ಜನಗಳು ಚೆನ್ನಾಗಿರ್ಬೇಕು, ಜನಗಳಿಂದ ನೀವು ನಿಮ್ಮ ಕೆಲಸ, ನಿಮ್ಮ ಅನುಕೂಲತೆ. ನಿಮಗೆ ಸಂಬಳ ಕೊಡ್ತಾ ಇದೆ, ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಎರಡು, ನೀವು ಸೇವೆನೂ ಮಾಡ್ತೀರಾ, ಸಂಬಳನೂ ತಗೋತೀರಾ. ಆದರೆ ನಿಮ್ಮಂಥ ಪುಣ್ಯವಂತರು ಯಾರಿಲ್ಲ. ಇವತ್ತು ಸರ್ಕಾರಿ ಕೆಲಸದಲ್ಲಿ ಇರುವಂಥ 2% ಜನ ಪುಣ್ಯ ಮಾಡಿರೋರೆ. ಒತ್ತಡ ಯಾಕಿದೆ ಅಂದ್ರೆ ಇವತ್ತು ರಾಜಕೀಯ ವ್ಯವಸ್ಥೆ ಸರಿ ಇದ್ದ ಕಾರಣಕ್ಕೆ ಅಷ್ಟೇ ಒತ್ತಡ. ಇಲ್ಲ ನ್ಯಾಯ ನೀತಿ ಮಾಡ್ಕೊಂಡ್ರೆ ಯಾವ ಒತ್ತಡನೂ ಇರಲ್ಲ. ಅದಾಗುತ್ತೆ, ದಿನಗಳಲ್ಲಿ ಸರಿ ಹೋಗುತ್ತೆ. ಮಾಡಿ, ಒಳ್ಳೆಯದು. ಯಾರು ಹಾಕಿಲ್ಲ? ಈಗ ಏನು ಕೆಲಸ ಮಾಡ್ತೀರಿ? ಇನ್ಸ್ಪೆಕ್ಷನ್ ಮಾಡೋರು ನೀವೇ ಫಸ್ಟ್ ಇನ್ಸ್ಪೆಕ್ಟರ್ ಆಗಿರುವಂಥವ್ರು ಬಿಡ್ಬೇಕು ಹೊರಗಡೆ. ಕಾಣಿಸ್ತಾ ಇದ್ದೀವಿ, ನಾವು ಹೇಳ್ತಾ ಇದ್ದೀವಿ, ಮತ್ತೆ ಹೊರಗಡೆ ಇಟ್ಕೊಂಡ್ರೆ ಅದು ನಾವು ಕೇಳಲೇಬಾರ್ದು. ನೀವು ನೋಡ್ತೀನಿ, ನಾನು ಯಾಕೆ ಹೆಸರು ಕೇಳಿದೆ? ಆ ಕಾರ್ಡ್ ಇಲ್ಲದೆ ಇರೋದಕ್ಕೆ ನಾನಿಲ್ಲ ಅಂದರೆ ನಾನು ನೋಡ್ತಿದ್ದೆ ನೀವು ಯಾರು ಅಂತ. ಮತ್ತೆ ಇಲ್ಲೇನು ಬೋರ್ಡ್ ಆಗಿಲ್ಲ, ನಾವು ಏನು ಕೆಲಸ ಮಾಡ್ತೀರಂತ ಹಾಕೋಬೇಕು. ನೋಡಿ, ಕಂಪ್ಯೂಟರ್ ಇದೆ, ಇನ್ನೊಂದು ಪ್ರಿಂಟ್ ಇರಲಿ. ಆದರೆ ಪ್ರಿಂಟ್ ಮಾಡುತ್ತಲ್ವಾ? ನೀವು ಕೊಟ್ಟರೆ, ಪ್ರಿಂಟ್ ಕೊಟ್ಟರೆ ಮಾಡುತ್ತಲ್ಲ, ಮಾಡಿ ಹಾಕೊಡಿ. ಏನು ಸೇವೆ ಕೊಡ್ತೀರಂತ ಇನ್ಸ್ಪೆಕ್ಟರ್ ಅಂತ ಗೊತ್ತಾದರೆ ಯಾರಿಗೂ ಇದಾರೆ ನಮ್ಮವರು ಅಂತ ಮಾಡಿ. ಅಂತೆ
ಏನಾದ್ರು ಎಕ್ಸ್ಟ್ರಾ ಕೇಳ್ತೀರಾ? ಎಕ್ಸ್ಟ್ರಾ ಕೇಳ್ತೀರಾ ಬ್ಯಾಂಕವರು? ನಿಮಗೆ ನೇರವಾಗಿ ಬ್ಯಾಂಕಿಂದಲೇ ನೀವು ಒಂದು ಎಂಪ್ಲಾಯ್ಸಾ ಯಾವ ಥರ? ಸರ್ ಇಲ್ಲ, ಒಂದು ಬೇರೆ ಸೇವೆ ಅಲ್ಲಿಂದ ನಮ್ದ ಬ್ಯಾಂಕ್ ಬರೀ ಬ್ಯಾಂಕಿಗೆ ಮತ್ತೆ ಕಾರ್ಪೊರೇಟ್ ಟೈಅಪ್ ಮಾಡ್ಕೊಂಡಿದ್ದೀರಾ ಆ ಕೆಲಸ ಮಾಡೋದು? ನೀವೇನು ಎಕ್ಸ್ಟ್ರಾ ದುಡ್ಡು ಅವ್ರು ಕೊಟ್ಟರೆ ಚಿಲ್ಲರೆ ಕೊಡ್ದೇ ಹೋಗೋದು ಅದೆಲ್ಲ ಮಾಡೋದಿಲ್ಲ ತಾನೆ? ಎಲ್ಲ ನ್ಯಾಯವಾಗಿ ಮಾಡ್ತಾ ಇದ್ದೀರಾ? ಮಾಡಿ ನಿಮಗೇನೋ ಒಂದು ಅವಕಾಶ ಬೇರೆ ಈ ಕಾರ್ಪೊರೇಷನ್ ಮತ್ತು ಬ್ಯಾಂಕಿಗೂ ಮಧ್ಯೆ ನಿಮ್ಮನ್ನು ಕುಣಿಸಿದ್ದಾರೆ. ನೀವು ಕೂಡ ಅನ್ಯಾಯ ಮಾಡಬೇಡಿ, ಯಾಕೆಂದರೆ ನಿಮ್ಮಂಥವರೇ ತಾನೇ ಇಲ್ಲೆಲ್ಲ ಬರುವಂಥದ್ದು. ನೀವು ಸಾಮಾನ್ಯ ಜನರು ಅದ್ರಾಗ ಹೊರಗಡೆ ಸಾಮಾನ್ಯ ಜನರೇ ಆಗಿರ್ತೀರ ನಮ್ಮ ಥರ ಅಲ್ವಾ? ಅಲ್ಲಪ್ಪ ಮಾಡಿ ಸಾಮಾನ್ಯ ಜನರೇ ಎಲ್ಲರೂ. ನೀವೇನು ಕೆಲಸ ಮಾಡ್ತೀರಿ ಅಂತಂದರೆ ಸ್ವಲ್ಪ ನಿಮಗೆ ಇದು ದಿವ್ಯಾಂಗ ಇವರು ಆದರೂ ಕೂಡ ಕೆಲಸ ಮಾಡ್ತಾ ಇದ್ರೆ ನಿಮ್ಮಂಥವರೆಲ್ಲ ಪ್ರಾಮಾಣಿಕವಾಗಿ ಮಾಡಿದ್ರೆ ನಿಮಗೆ ನೋಡಿ ಎಲ್ಲ ಸೇವೆ ಅವಕಾಶಗಳು ಕೊಟ್ಟಿದೆ ಸರ್ಕಾರ. ಆಯಿತಾ? ಇಡೀ ನಾಡಿಗೆ ಆಗುತ್ತೆ, ಎಲ್ಲರೂ ನಿಮ್ಮದೇ ಬರ್ಬೋದು ಅಂಥ ವ್ಯವಸ್ಥೆ ಆಗುತ್ತೆ. ದಯವಿಟ್ಟು ಮಾಡಿ. ಐ ಡಿ ಕಾರ್ಡ್ ಹಾಕ್ಕೊಳ್ಳಿ. ನೀವು ಐ ಡಿ ಕಾರ್ಡ್ ಹಾಕಿಲ್ಲ, ಯಾಕೆ ತರಲಿಲ್ವಾ? ಐ ಡಿ ಕಾರ್ಡ್ ತರಲಿ, ಹಾಕೊಳ್ಳಿ. ನೀವು ಅದು ಮಾದರಿ ಕಟ್ಟಬೇಕು. ನಿಮ್ಮಂಥವ್ರು ಮಾದರಿ ಕಟ್ಟಿದ್ರೆ ಇನ್ನೆಲ್ಲ ಹಾಕೊಳ್ತಾರೆ, ನೀವು ಹಾಕೋಬೇಕು. ನೀವು ಯಾರು ಬರಲಿಲ್ವಾ ಕೆಲಸಕ್ಕೆ? ಸರ್ ಇಲ್ಲ ಫೀಲ್ಡ್ ಹೋಗಿದ್ದಾರೆ. 1 2 3 4 5 ಯಾರು ಇವ್ರು? ಯಾರು ಹೆಸರು? ಮಾಜಿ ಸಮಯ ಸಿಕ್ಕಿದ್ರಲ್ಲ ಅವರೇ. ಇವರು ಈ ಕಡೆ ಸುರೇಶ್ ಅಂತ. ಸುರೇಶ್ ಅವ್ರ ನಂಬರ್ ಹೇಳಿ. ಸುರೇಶ್ ನಂಬರ್ ಅಲ್ಲಿ ಎದುರುಗಡೆನೆ ಮಾಡಿ ಸುರೇಶ್ಗೆ ಕರೆ ಮಾಡಿ. ಅದೇ ಆಯ್ತು. ಇದು ಇಲ್ಲಿ ಸುರೇಶ್ ಅವ್ರು ಕರೆ ಮಾಡ್ತಾ ಇದ್ದೀವಿ. ಐ ಡಿ ಕಾರ್ಡ್ ಹೇಳಿದೆ ಅವರಿಗೆ ಹಾಕೊಳ್ಳಿ ಅಂತ. ಬಿಡಿ ನಾನು ನಮಸ್ಕಾರ ಸರ್, ನನ್ನ ಹೆಸರು ಸೋಮ್ ಸುಂದರ್ ಅಂತ. ಎಲ್ಲಿದ್ದೀರಿ? ಅದೇ ಯಾವ ವಾರ್ಡಲ್ಲಿ ಇದ್ದೀರಿ? 41 ಇದ್ದೀರಾ ನೀವು? ಒಂದು ನಿಮಿಷ ಇದೇ ನಂಬರ್ಗೆ ಸೇವ್ ಮಾಡಿಕೊಂಡು ನಿಮ್ಮ ಲೊಕೇಶನ್ ಕಳಿಸಿ, ನಾವು ಅಲ್ಲೇ ಬರ್ತೀವಿ. ಅಲ್ಲ ಮಾತಾಡ್ಬೇಕಾಯ್ತು ನಿಮ್ಮ ಹತ್ರ. ಇದೇ ನಂಬರ್ಗೆ ಸೇವ್ ಮಾಡಿಕೊಂಡು ದಯವಿಟ್ಟು ಒಂದು ವಾಟ್ಸಪ್ ಕಳಿಸಿ, ನೀವೆಲ್ಲಿದ್ದೀರಾ ಏರಿಯಾ ಲೊಕೇಶನ್ ಕಳಿಸಿ. ಎಲ್ಲ 5 ನಿಮಿಷ ಅಲ್ಲ, ಈಗ ತಕ್ಷಣ ಕಳಿಸಿ ಸೇವ್ ಮಾಡಿಕೊಂಡು ನಾವು ಅಲ್ಲೇ ಬರ್ತೀವಿ. ಯಾಕೆ 5 ನಿಮಿಷ ಬೇಕು ಅಂತಾರೆ? ಅವ್ರು ಯಾರು ಕೆಲಸ ಮಾಡ್ತಾ ಇದಾರಾ ಇಲ್ವಾ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ನಾನು ಮಾಡ್ತೀನಿ ಅಂದ್ರೆ ಅವ್ರು ಅಲ್ಲಿ ಕಳಿಸ್ತಿದ್ರಲ್ವ 41 ವಾರ್ಡಲ್ಲಿ ಇದ್ರೆ. ಆದ್ರೆ ಆಕ್ಚುಲಿ ಅವರು ಈ ಹೆಸರು ಹೇಳ್ಬಿಟ್ಟು ಬೇರೆ ಕೆಲಸದಲ್ಲಿ ಇರ್ತಾರೆ. ಅದು ಸರ್ಕಾರ ಕೊಟ್ಟಿರುವಂತ ಕೆಲಸ ಮಾಡೋದಕ್ಕೆ ಆ ಸಮಯದಲ್ಲಿ ಅವ್ರು ಎಲ್ಲೂ ಹೋಗಬಾರ್ದು. ನಾವು ತಕ್ಷಣ ಕೇಳಿದಾಗ ಆ ವಾರ್ಡಲ್ಲಿ ಇದ್ದಿದ್ರೆ ಯಾಕೆ ಕೊಡ್ಬೋದಿತ್ತಲ್ಲ. ಸೈನ್ ಮಾಡಿದಾರೆ ಅವ್ರು ಬಂದೇ ಹೋಗಿರೋದಕ್ಕೆ. ಅಟೆಂಡ್ ಸೈನ್ ಮಾಡಿದ್ದಾರೆ. ಅಂದ್ರೆ ಈ ಸೀಟ್ ಯಾರ್ದು? ಅವ್ರು ಸಿಕ್ಕಿದಾರ. ಇವ್ರದ್ದು 3 ಇದೆ ಅಲ್ಲಿ. ಆ ಕಡೆ ಪಕ್ಕದಲ್ಲಿ 4 ಸೀಟ್ ಇದೆ ಇಲ್ಲಿ. ಇವರು ಈ ಸೀಟು ನಂಬರ್ ಹೇಳಿ ದಯವಿಟ್ಟು. ಅವ್ರ ಡ್ಯೂಟಿಗೆ ಬಂದಿದ್ದಾರೆ. ನಂಬರ್ ಹೇಳಿ ದಯವಿಟ್ಟು ಅವ್ರದ. ಡಬಲ್ 6 212 19. ಅಂದನಪ್ಪ ಇದ್ದಾರಾ? The person you're calling ಅಥವಾ ಅಪರಿಚಿತ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ. ಹೂಡಿಕೆ ಬಗ್ಗೆ ಹೆಚ್ಚು ಜಾಗೃತಿ ವಹಿಸಿ. ಯಾವುದೇ ಅನುಮಾನಾಸ್ಪದ ಘಟನೆ ಕಂಡು ಬಂದಲ್ಲಿ ತಕ್ಷಣವೇ 1930ಗೆ ರಿಪೋರ್ಟ್ ಮಾಡಿ. ಈ ಸಂದೇಶವನ್ನು ಗೃಹ ಮಂತ್ರಾಲಯದಿಂದ ಜಾರಿ ಮಾಡಲಾಗಿದೆ.
ಆಫೀಸ್ ಸ್ಟಾಫ್ ದಯಮಾಡಿ ನೀವೇ ಮಾಡಿ, ನೀವು ಸ್ಟಾಪ್ ಮಾಡಿದ್ರೆ ಇರ್ತದೆ, ಫೀಲ್ಡ್ಗೆಲ್ಲ ಮುಗಿಯುತ್ತೆ. ಇಲ್ಲಿ ಎತ್ತಿ ನೀವು ಮಾಡಿ, ನೀವು ಮಾಡಿದ್ರೆ ಹೊರಗಡೆ ಅವರು ಯಾರು ಮಾಡ್ತಾರೆ ಎಷ್ಟೊತ್ತಿನಲ್ಲಿ ಅಂತ ಅವ್ರು ಎತ್ತಿರೋದಿಲ್ಲ. ಲೌಡ್ ಸ್ಪೀಕರ್ ಆನ್ ಮಾಡಿ. ಆಯ್ತಣ್ಣ. ಹಾಂ, ಏನು ಕೆಲಸ ಬಂದಿದ್ರೆ ನೋಡಕ್ ಬಂದ್ರ ನೆಂಟ್ರ ಅವರು? ಇಲ್ಲ, ಅವರು ಡ್ಯೂಟಿಲಿ ಇಲ್ಲ, ಬೇರೆ ಕಡೆ ಇದ್ದಾರೆ, ಮಲಗ್ಬಿಟ್ಟಿದ್ದಾರೆ. ಹೋಗಿ ಇನ್ನು ಡ್ಯೂಟಿಲಿ ಇದ್ದೀವಿ ಅಂತ ಇದ್ದಾರೆ. ಡ್ಯೂಟಿಲಿ ಇದ್ದಿದ್ರೆ ಫೋನ್ ಎತ್ತಾ ಇದ್ರು. ಇಲ್ಲ ಇನ್ನೊಂದು ಆಗಿರ್ಬೋದು, ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ಬೋದು ವಾಪಸ್ಸು ಡ್ಯೂಟಿ ಮಾಡಿ, ಎರಡೂ ಆಗಿರ್ಬೋದು, ಯಾವುದನ್ನು ಹೇಳಕ್ಕಾಗಲ್ಲ. ಆದ್ರೆ ನಾವು ಏನ್ ಮಾಡ್ತೀವಿ, KRS ಪಕ್ಷದವರು ಮೊದಲು ನೆಗೆಟಿವ್ ಯಾಕೆ ಹೇಳ್ತಾ ಇದೀವಿ, ಒಳ್ಳೇದನ್ನ ಮಾಡ್ತಾ ಇದ್ರು ಕೂಡ ಜನಗಳಿಗೆ ಏನ್ ಅನ್ಸುತ್ತೆ, ಇಲ್ಲಿ ಬಂದಿಲ್ಲ ಅಂದ್ರೆ ಇವ್ರು ಕಳ್ಳರು, ಕಲಿತಾ ಇದಾರೆ, ಮೋಸ ಮಾಡ್ತಾ ಇದಾರೆ, ಸರ್ಕಾರಿ ಕೆಲಸ ಮಾಡೋದಕ್ಕೆ ಹಿಂಜರಿತಾ ಇದಾರೆ, ಸಂಬಳ ತಗೊಂಡು ಕೂಡ ತಮ್ಮ ಕೆಲಸ ಮಾಡ್ಕೊತಾ ಇದಾರೆ ಅಂತ ಯೋಚನೆ ಮಾಡುತ್ತೆ. ಯಾಕೆಂದ್ರೆ ವ್ಯವಸ್ಥೆ ನಡೀತಾ ಇರೋದು ಆ ರೀತಿ ಇದೆ. ಅವ್ರು ಪ್ರಾಮಾಣಿಕವಾಗಿ ಯೋಚನೆ ಮಾಡೋದು ಆ ರೀತಿ. ಇರ್ಲಿ, ಅವ್ರಿಗೆ ಕೊಡೋಣ. ಈಗ ನಾವು ನಮ್ದು ಏನಿದೆ ಅರ್ಜಿ ಕೊಡಿ, ಅವ್ರನ್ನ ಬರಲಿ, ಅವ್ರು ಹೊರಗಡೆ ಬರೀ ಕೇಳಿ. ಕೃಷ್ಣಣ್ಣ ಅವ್ರಿಗೆ, ಇವ್ರನ್ನ ಯಾರು ಕೃಷ್ಣಣ್ಣ ಅವರಲ್ವಾ ಮೇಡಮ್, ಕೃಷ್ಣಪ್ಪ ಅವ್ರನ್ನ ಬರೀ ಕೇಳಿ. ಹೊರಗಡೆ ಬಂದ್ರೆ ನಮ್ದೊಂದು ಲೆಟರ್ ಇದೆ, ನಿಮ್ಗೆ ಕೊಡ್ತೀವಿ. ಯಾರು ಹೇಳಿ, ಅಲ್ಲೊಂದು ಇಲ್ವಾ ಅವರು ಅಭಿವೃದ್ಧಿ ಅಧಿಕಾರಿ ಪಿ ಡಿ ಅವರು ಬರ್ಲಿಲ್ವಾ? ಲೀವಲ್ಲಿ ಇದ್ದಾರಾ? ಬಂದು ಎಲ್ಲಿಗೆ? ನಂಬರ್ ಹೇಳಿ ದಯವಿಟ್ಟು, ಅವ್ರದ ನಂಬರ್ ಹೇಳಿ. ಇದೆಯಾ? 9980 59 192 99805919 ತಪ್ಪಿದೆ. 9980 ಹಾಂ 805 ಹಾಂ 9192 ತಪ್ಪಿದೆ. ಇನ್ನೊಂದು ನಂಬರ್ ಬೇಕು. 9 ನಂಬರೇ ತಗೊಂಡಿರೋದು. ನಂಬರ್ ಹೇಳಿ, ಯಾರ ಹತ್ರ ಇದೆ ನಂಬರ್ ಇದ್ರೆ ಸರ್ ನಂಬರ್ ಕೊಡಿ ಸರ್. ನಂಬರ್ ಹೇಳಿ ಸರ್. ಕೃಷ್ಣ ಸರ್, ಇವ್ರ ನಂಬರ್ 9808 9808 59 192 ನಾ ಪಕ್ಕ ನಂಬರ. ನೀವು ಡಯಲ್ ಮಾಡಿದ ನಂಬರ್ ಸದ್ಯ ಕಾರ್ಯನಿರತವಾಗಿದೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. आपके द्वारा डायल किया गया नंबर अभी व्यस्त है, कृपया. ಎಷ್ಟು ಗಂಟೆಗೆ ಹೋದ್ರು ಮೇಡಮ್? ಇಲ್ಲಿ ಎಷ್ಟು ಗಂಟೆಗೆ ಹೋದ್ರು? ನಾವು 12:30 ಇಲ್ಲೇ ಇದ್ದೀವಲ್ಲ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮತ್ತೊಂದು ಕರೆಯಲ್ಲಿ ಧನಂಜಯ್ ಇರ್ಲಿ, ವೆಂಕಟೇಶ್ ಅವರು ಅವರಿಲ್ಲ ಸರ್. ಅವ್ರು ಫೋನ್ ಮಾಡಿದ್ರೆ ಮಾತಾಡೋಣ. ಈಗ ಹೊರಗಡೆ ಇದ್ದೀನಿ. ಯಾರು ಇದು ತಗೊಳ್ತಾರೆ ಇನ್ಚಾರ್ಜ್ ಕೆಡದ್ಬಿಟ್ಟು. ಇಲ್ಲ ಆಸ್ತಿ ಅಧಿಕಾರಿಗಳು ಅಲ್ಲೆಲ್ಲ ಯಾರ್ಯಾರು ಇದ್ದಾರೆ ಕಾರ್ಪೊರೇಷನ್ ಅಲ್ಲೇ? ಅಲ್ಲಿ ಯಾರಿದ್ದಾರೆ ನೋಡ್ಕೊಂಡು ಹೆಂಗೆ? ಕರೀರಿ ಅವ್ರಿಗೆ ಯಾರು.
ಕಚೇರಿ ಇನ್ಚಾರ್ಜ್ ಯಾರು ಇರ್ತಾರೆ ಬನ್ನಿ ದಯವಿಟ್ಟು. ಸಿದ್ದರಾಮಯ್ಯ ಓಟ್ ಹಾಕಿದ್ದಕ್ಕೆ 50 ರೂಪಾಯಿ 40 ರೂಪಾಯಿ ಕಟ್ಟಬೇಕು ಅಂತ. ವೆಂಕಟೇಶ್ ಅವರ ಸುರೇಶ್ ಅಂತ ಫೋನ್ ಮಾಡಿದ್ರು. ನಮಸ್ಕಾರ. ಸರಿ ಇಲ್ಲೇ ನಮ್ಮ ವಾರ್ಡ್ಗೆ ಹಾಕಿ ಅಂದ್ರೆ ನಾನು ಅದು ಸೇವ್ ಮಾಡಕ್ಕೆ ಇರ್ಲಿ ಆಯ್ತು. ನೋಡಿ ಕೆಲಸ ಮಾಡಕ್ಕೆ ಬಂದಿದ್ರಲ್ಲ ಅದನ್ನ ತಿಳ್ಕೊಳಕ್ ಮಾಡಿದ್ವಿ. ನಮ್ಮವರೆಲ್ಲ ಬರ್ತಾ ಇರ್ತಾರೆ. ಯಾರು ನಿಮ್ಗೆಲ್ಲ ಅವಕಾಶ ಇದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಿಮ್ಗೆಲ್ಲ ಒಳ್ಳೆ ಸಂಬಳ ಬಂದಿಲ್ಲ ಅಂದ್ರೆ ಸಂಬಳದ ಪರವಾಗೂ ಕೆಲಸ ಮಾಡ್ತೀವಿ ನಾವು. ಬೇರೆ ಪಕ್ಷ ಏನು ನಿಮ್ಗೆ ಕೆಲಸಕ್ಕೆ ಸಂಬಳ ಕೊಡ್ತಾ ಇಲ್ಲ ಅಂದ್ರೆ ಸಂಬಳ ಜಾಸ್ತಿ ಬೇಕು ಅಂದ್ರೆ ಅದನ್ನು ಕೂಡ ನಮ್ಮ ಪಕ್ಷ ಬಂದ್ರೆ ಇದು ಡಬಲ್ ಮಾಡುವಂತ ಕೆಲಸ ಮಾಡ್ತೀವಿ. ಯೋಚನೆ ಮಾಡ್ಬಿಡಿ. ಯಾಕೆಂದ್ರೆ ನೀವೆಲ್ಲ ಚೆನ್ನಾಗಿದ್ರೆ ಎಲ್ಲರೂ ನೋಡ್ಕೊಳಕ್ಕಾಗಲ್ಲ. ಇದು ನಮ್ಮ ಉದ್ದೇಶ. ಇವತ್ತು ಸಂಬಳ ಇಲ್ದೇ ಯಾರು ಕೆಲಸ ಮಾಡಲ್ಲ. ಆದರೆ ನಿಮ್ಗೊಂದು ಅವಕಾಶ ಏನಂದ್ರೆ ಭಾರತದಲ್ಲಿ ಇವತ್ತು ನೀವೆಲ್ಲ ಕೆಲಸ ಮಾಡ್ತಾ ಇದ್ರೆಲ್ಲ ಪುಣ್ಯ ಮಾಡಿರೋರು. ಎಷ್ಟೊಂದು ಜನ ಕೆಲಸ ಕಾಯ್ತಾ ಇದ್ರು ಕೂಡ ನಿಮಗೆಲ್ಲ ಸಿಕ್ಕಿದೆ ಅಂದರೆ. ಮತ್ತೆ ಇನ್ನೊಂದಿಷ್ಟು ಜನ ತಂದೆ ತಾಯಿಗಳು ಅವರು ಕೆಲಸ ಮಾಡ್ತಾ ಇದ್ರು. ಅವ್ರು ತೀರೋಗಿದ್ದ ಕಾರಣಕ್ಕಾಗಿ ಅದಕ್ಕೇನು ಹೇಳ್ತಾರೆ ಅದು ಅದನ್ನೇ ಹಾಗೆ ಏನು ಗ್ರೌಂಡು ಅಂತ ಹೇಳ್ತಿರಲ್ಲ ಅದು ಸಿಡಿ ಅಂದರೆ ಏನಂತಾರೆ ಯಾಕೆಂದ್ರೆ ತಂದೆ ತಾಯಿಗಳು ಮಾಡಿದಂತಹ ಅವತ್ತಿನ ಕೆಲಸ ಕಾರ್ಯಗಳಿಗೆ ಅವ್ರು ಇಲ್ಲದ ಇದ್ದ ಕಾಲದಲ್ಲಿ ಮಕ್ಕಳುಗಳಿಗೆ ಕೆಲಸ ಕೊಡುವಂಥದ್ದು ಅದನ್ನ ಸರ್ಕಾರ ಮಾಡಿದೆ. ಎಷ್ಟೋ ಜನ ಅದು ಕಾರಣದಿಂದ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ. ಅವರು ಕೂಡ ಪ್ರಾಮಾಣಿಕವಾಗಿ ಮಾಡಬೇಕು. ಮೇಡಮ್ ಈಗ ನೀವೇನ ಇನ್ಚಾರ್ಜು ಅಲ್ಲ, ಯಾರು ಇಲ್ಲ ಅಂದ್ರೆ ಮೇಡಮ್ ಇಲ್ಲ ಅಂದ್ರೆ ಆಗಲಿ ಒಳ್ಳೇದಾಗಿ ಬನ್ನಿ, ಈ ಕಡೆ ಬನ್ನಿ, ಬನ್ನಿ. ಈಗ ರವಿ ಅದನ್ನು ಓದಿ ಮೇಡಮ್ ಕೊಡಿ. ಇನ್ನೊಂದು ಬಂದಾಗ ನಾವೆಲ್ಲ ಚೆಕ್ ಮಾಡಿದ್ರಿ. ನೀವೆಲ್ಲ ನಮ್ಮ ಇವರು ಮೈಸೂರು ತಂಡ ನಗರದ ಎಲ್ಲ ನೋಡ್ಕೊಳ್ತಾರೆ. ಇವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಅವರು ಪ್ರಧಾನ ಕಾರ್ಯದರ್ಶಿ. ಅಲ್ಲ, ಈ ವಿಚಾರವಾಗಿ ನಾವು ಈಗಾಗಲೇ ನಿಮ್ಮ ಕಚೇರಿಯಲ್ಲಿ ಏನು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಆ ಮುಖಾಂತರ ಈ ಮನವಿಯನ್ನು ನಿಮ್ಗೆ ಕೊಡ್ತಾ ಇದ್ದೀವಿ. ವಲಯ ಕಚೇರಿ ಆರೋದು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ತಲುಪಿಸ್ತಾ ಇದ್ದೀವಿ. ವಿಷಯ ಏನಂತಂದರೆ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದೆ. ನಿಮ್ಮ ಕಚೇರಿಯ ಅವ್ಯವಸ್ಥೆ ಹಾಗೂ ಕಾರ್ಯವೈಖರಿ ಬಗ್ಗೆ ಈ ಕೆಳಗೆ ಗುರುತಿಸಿರುವ ಅವ್ಯವಸ್ಥೆಗಳು ಮತ್ತು ಲೋಪದೋಷಗಳನ್ನು ಸರಿಪಡಿಸಿ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ನೀವು ಒದಗಿಸಿಕೊಡಬೇಕು ಅಂತೇಳಿ ಲೋಪದೋಷಗಳು ಮತ್ತು ಅವ್ಯವಸ್ಥೆಗಳ ಸಂಪೂರ್ಣ ವಿವರ ಇದೆ ಮೇಡಮ್. ದಯವಿಟ್ಟು ಈ ಎಲ್ಲ ವಿಚಾರಗಳಾಗಿ ಸರಿಯಾದ ಸೂಕ್ತ ಕ್ರಮಗಳನ್ನ ತೆಗೆದುಕೊಂಡು ಸಾರ್ವಜನಿಕರಿಗೆ ಉತ್ತಮ ಒಂದು ಸೌಲಭ್ಯಗಳನ್ನು ನೀಡಬೇಕು, ಒಳ್ಳೆ ಸಾರ್ವಜನಿಕ ಸೇವೆಗಳನ್ನು ನೀಡಬೇಕು ಅಂತ ಈ ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೈಸೂರು ನಗರ ಘಟಕದಿಂದ ನಿಮಗೆ ಮನವಿ ಫೋಟೋ ತಗೊಳ್ಳಿ. ಅದನ್ನು ಪೆಟ್ರೋಲ್ ಬಂಕ್ ಮುಂದೆ ಹೋಗ್ಬೋದು. ಪೆಟ್ರೋಲ್ ಬಂಕಿಗೆ ಹಿಂಭಾಗ, ಗ್ಯಾಸ್ ಸ್ಟೇಷನ್ ಮುಂಭಾಗ. ಸರಿ, ನಮಸ್ತೆ ಮೇಡಮ್. ಇದನ್ನ ದಯವಿಟ್ಟು ಮಾಡಿ. ನೆಕ್ಸ್ಟ್ ನಿಮ್ಮ ಇವ್ರು ಕೊಡಿ. ನಮ್ಮವ್ರು ಬರ್ತಾರೆ ಮತ್ತೆ ಇನ್ನೊಮ್ಮೆ ಬಂದಾಗ ಎಲ್ಲರೂ ದಯವಿಟ್ಟು ಏನೆಲ್ಲ ಅವ್ಯವಸ್ಥೆ ಇದೆ ಅದ್ರ ಬಗ್ಗೆ ನೋಡ್ಕೊಂಡು ಇಟ್ಕೊಂಡು ರಿಸೀವಿಂಗ್ ಲೆಟರ್ ಕೊಟ್ಟು ಒಂದು ತಗೊಂಡು ರಿಸೀವಿಂಗ್ ಕೊಡಿ. ಥ್ಯಾಂಕ್ ಯು. ಫೋಟೋ ಆಯಿತಾ? ಒಂದು ನಿಮಿಷ ಸರ್, ಒಂದು ನಿಮಿಷ. ಇಟ್ಕೊಳ್ಳಿ. ಫೋಟೋ ತಗೊಳ್ಳಿ ಒಂದಲ್ಲ. ಬಂಧುಗಳೇ, ಈಗ ಲಂಚಮುಕ್ತ ಅಭಿಯಾನದ ಪ್ರಯುಕ್ತ ಏನೆಲ್ಲ ಮೈಸೂರು ನಗರದಲ್ಲಿ ನಾವು ವಾರ್ಡ್ ನಂಬರ್ ಇದು ವಲಯ ಸಂಖ್ಯೆ 6 ಮತ್ತು 7ರಲ್ಲಿ ಮಾಡಿದ್ವಿ. ಅದನ್ನು ನಮ್ಮ ಪಕ್ಷದ ಮುಂದಿನ ಪದಾಧಿಕಾರಿಗಳು ಇಡೀ ವ್ಯವಸ್ಥೆಯನ್ನು ಕೇಳ್ತಾರೆ. ಇನ್ನೂ 9 ವಲಯಗಳಿದೆ. 9 ವಲಯದಲ್ಲಿ ಇದೇ ರೀತಿ ಅಭಿಯಾನವನ್ನು ಮಾಡಿ ಅಭಿಯಾನದ ಮೂಲಕ ಅಲ್ಲಿರುವಂಥವ್ರಿಗೆಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹೋಗಿ ವಿಚಾರ ಮಾಡಿ ಏನೇನು ನಡಿಬೇಕು, ಹೇಗೆ ನಡಿಬೇಕು ಅನ್ನೋದನ್ನು ಇದೊಂದು ಮಾದರಿ ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ ನಾನು ಇವ್ರಿಗೆ ತೋರಿಸ್ಕೊಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದೀನಿ. ಒಂದು ಒಳ್ಳೆಯ ಉದ್ದೇಶ ಇವತ್ತು ರಾಜ್ಯದಲ್ಲಿ ಈಡೇರ್ತಾ ಇದೆ ಅಂದರೆ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನಿಮಗೆಲ್ಲ ಗೊತ್ತಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಮುಂದೆ ಜನ ನಿಂತ್ಕೊಂಡು ಮಾತಾಡೋದಕ್ಕೆ ಹೆದರುವಂಥ ಸಮಯದಲ್ಲಿ ಅದೊಂದು ಕಾಲ ಇತ್ತು. ಯಾಕೆ ಅಂದರೆ ನಾವೆಲ್ಲ ಬ್ರಿಟಿಷರ ಗುಲಾಮರಾಗಿ ಬದುಕಿದಂತಹ ಸಮಯ ಒಂದಿದ್ದ ಕಾರಣಕ್ಕಾಗಿ ಜನ ಹೆದರುವಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಬ್ರಿಟಿಷರೆಲ್ಲ ಇಲ್ಲಿ ಇರುವಂಥವರು ಎಲ್ಲ ನಮ್ಮದೇ ಅಣ್ಣ ತಮ್ಮಂದಿರು, ಎಲ್ಲ ಒಂದು ರೀತಿ ಮಾನವ ಜನಾಂಗದಲ್ಲಿ ನಮ್ಮದೇ ಭಾರತೀಯರು. ಹೇಳಬೇಕಂದ್ರೆ ಈ ಎಲ್ಲ ಒಂದು ರೀತಿ ಈ ನಮ್ಮದೆಲ್ಲ ಜೀನ್ಗಳೆಲ್ಲ ಒಂದೇ ಇರುತ್ತೆ. ಹಿಂದಕ್ಕೆ ಹೋದಾಗ ಆ ಜೀನ್ಗಳಲ್ಲಿ ನಾವೆಲ್ಲ ಒಂದೇ ಆಗಿರ್ತೀವಿ. ಆದರೆ ಇವ್ರ ಜೊತೆ ಯಾಕೆ ಹೆದರಬೇಕು? ನಮ್ಮ ಅಣ್ಣ ತಮ್ಮ ಅಣ್ಣನೋ ತಮ್ಮನೋ ಭಾವನೋ ಮಾವನೋ ಯಾರೋ ಒಬ್ಬ ಆಗಿರ್ತಾನೆ. ನಾವೆಲ್ಲ ಹುಡ್ಕೊಂಡು ಹೋದಾಗ ಅವರೆಲ್ಲರೂ ಕೂಡ ಆ ರೀತಿ ಇರ್ತಾರೆ.
ದಯವಿಟ್ಟು ಹೆದರಬೇಡಿ. ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು, ಕೇಳುವಂಥದ್ದನ್ನು ಮಾಡಿ ನ್ಯಾಯಯುತ ವ್ಯವಸ್ಥೆ ಕೊಂಡೊಯ್ಯೋಣ. ನಾವೇನು ಬೇರೆ ಏನಿಲ್ಲ, ಅನ್ಯಾಯ ಅಕ್ರಮಗಳನ್ನು ತೊಲಗಿಸಿ ನ್ಯಾಯಯುತವಾದ ವ್ಯವಸ್ಥೆ ಇದ್ದರೆ ನೋಡಿ. 60 ನೀವೆಲ್ಲ ನಾನು ಹಣ ಮಾಡಿದ್ದೀನಪ್ಪ, ನನಗೇನಿಲ್ಲ, ನೆಮ್ಮದಿಯಾಗಿ ಬದುಕ್ಬೋದು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಸುಳ್ಳು. ನಿನ್ನೆ ಈಗ ಕಳೆದ ವಾರದಲ್ಲಿ ಬೆಂಗಳೂರಿನಲ್ಲಿ ಆದಂಥ ಘಟನೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಒಬ್ಬ AV ಕುಮಾರ್ ಅನ್ನುವಂಥವನು ನಿನ್ನೆ ವರ್ಗಾವಣೆ ಆಗಿದ್ದಾನೆ. ಎಲ್ಲಿ? ಅಮೃತ ನಗರ ಪೊಲೀಸ್ ಠಾಣೆಯಲ್ಲಿ. ಆತ ಮಾಡಿದ್ದೇನೆಂದರೆ, ತಾನು ಲಂಚ ಕೊಟ್ಟು ಅದಕ್ಕೆ ಕೆಲಸಕ್ಕೆ ಬಂದಿದ್ದೀನಿ ಅನ್ನುವಂಥ ಕಾರಣಕ್ಕಾಗಿ ತಾನು ದರೋಡೆ ಮಾಡಬೇಕು, ನಾನು ಇಲ್ಲಿ ಕೋಟಿ ಕೊಟ್ಟಿದ್ದೀನಿ, ನಾನು 4 ಕೋಟಿ ಜಾಸ್ತಿ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಒಬ್ಬ ಯಾರೋ ವ್ಯಕ್ತಿ ದೂರು ಆಗಿರುತ್ತೆ ಅವ್ರ ಮೇಲೆ. ಆ ವ್ಯಕ್ತಿನ ಹಿಂಸೆ ಕೊಟ್ಟು 4 ಕೋಟಿ ಬಾಳುವಂಥ ಒಂದು ಮನೆಯನ್ನು 60 ಲಕ್ಷಕ್ಕೆ ನನ್ನ ನೆಂಟರಿಷ್ಟರಿಗೆ ಬರೆದು ಕೊಡಿ ಅನ್ನುವಂಥದ್ದನ್ನು ಹೇಳ್ತಾನೆ. ಅಂದರೆ ಕಾರಣ ಏನು? ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಆದಂಥ ಘಟನೆ. ಯಾಕೆಂದರೆ ಆತ ಮುಖ್ಯಮಂತ್ರಿಗೋ ಇಲ್ಲ ಇಲ್ಲಿಯ ರಾಜ್ಯದ ಏನು ಉಪಮುಖ್ಯಮಂತ್ರಿಗೋ ಇಲ್ಲ ಯಾರೇ ಇದು ಏನು ಹೇಳ್ತಾರೆ ಅವ್ರಿಗೆ, ಗೃಹ ಖಾತೆ ಇರುವಂಥ ಅವ್ರಿಗೋ ಬೇರೆ ಇನ್ಯಾರಿಗೋ ಇಲ್ಲಿರುವಂಥ ರಾಜ್ಯದಲ್ಲಿ ದೊಡ್ಡವರು ಅಂತ ಏನು ಅನ್ನಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಯಾರಿಗೋ ಒಬ್ಬನಿಗೆ ಸಂಬಂಧಿಕ ಆಗಿರ್ತಾನೆ. ಸಂಬಂಧಿಕ ಅಂದರೆ ರಕ್ತ ಸಂಬಂಧ ಇಲ್ಲ ಅಂದ್ರೂ ಕೂಡ ಇವತ್ತು ಅವನು ಲಂಚದ ಸಂಬಂಧದಲ್ಲಿ ಸಂಬಂಧಿಕ ಆಗಿರ್ತಾನೆ. ಅವನಿಗೆ ಹಣ ಕೊಡೋದ್ರ ಮೂಲಕ ಸಂಬಂಧ ನೆಂಟಸ್ತಿಗೆ ಬೆಳೆಸ್ಕೊಂಡಿರ್ತಾನೆ. ಆ ಕಾರಣಕ್ಕಾಗಿ ಅವನು ಧೈರ್ಯವಾಗಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ನಮ್ಮ ಪಕ್ಷದ ಇನ್ನು ಮತ್ತೊಬ್ಬ ಉಪಾಧ್ಯಕ್ಷರಾದಂಥ ರಘು ಜಾಣಗಿ ಅವರು ಅವತ್ತು ಹೋಗಿ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಹೆಂಗೆ ಈ ನೀಚ ಇಲ್ಲಿ ಕೂತಿದ್ದಾನೆ, ಇನ್ನೂ FIR ಆಗಿದ್ರು ಯಾಕೆ ಕೂತಿದ್ದಾನೆ ಅಂತ. ಆ ಕೇಳಿದ ಕಾರಣಕ್ಕಾಗಿ ಮತ್ತೆ ಅದು ಓಪನ್ ಆಗಿದೆ. FIR ಆಗಿದ್ರು ಕೂಡ ಆತನ್ನ ಅರೆಸ್ಟ್ ಮಾಡಿಲ್ಲ, ಆತನ್ನ ಇದು ಮಾಡಿಲ್ಲ ಅಂದರೆ ಲೋಕಾಯುಕ್ತದಲ್ಲೂ ಫೇಲ್ ಇದೆ. ಲೋಕಾಯುಕ್ತ ಇವತ್ತು ನಿಜವಾದ ಲೋಕಾಯುಕ್ತ ಆಗಿಲ್ಲ. ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಅದನ್ನು ಕುಣಿದು ಹಾಕಿದ್ರೋ ಅವರ ಹಿಂಬಾಲಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಲೋಕಾಯುಕ್ತ. ನೀವೆಲ್ಲ ಮೂಡಾ ಕೇಸ್ ಹಗರಣ ನೋಡಿದ್ದೀರಾ. ಆ ಮೈಸೂರಿನಲ್ಲಿ ಮೂಡಾ ಹಗರಣದಲ್ಲಿ ಇದೇ ಸಿದ್ದರಾಮಯ್ಯನ ವಿಚಾರವನ್ನು ಲೋಕಾಯುಕ್ತ ನಡೆಸ್ತು. ಆದರೆ ಲೋಕಾಯುಕ್ತ ವರದಿ ಕೊಟ್ಟಿದ್ದು ಅಕ್ರಮ. ಇಷ್ಟೆಲ್ಲ ಸಾಮಾನ್ಯ ಜನನಿಗೂ, ಮಾಮೂಲಿ ಜನ, ಒಬ್ಬ ಇಲ್ಲಿ ಓಡಾಡೋನಿಗೂ ಇಲ್ಲಿ ಅಕ್ರಮ ಆಗೈತಲ್ವಪ್ಪ ಅಂದರೆ ಹ್ಞೂ ಅಂತ ಇದ್ದಾನೆ ಅಂಥವನಿಗೂ ಗೊತ್ತಾಗುವಂಥ ವಿಚಾರ. ಮೋಸ ನಡೆದಿದೆ, ಯಾರ್ದೋ ಕಿತ್ಕೊಂಡಿದ್ದಾರೆ ಅಂದರೆ ಅದು ಗೊತ್ತಾಗೋದು ಮೋಸ ಅಂತ ತಾನೆ. ಅಂಥದ್ರಲ್ಲಿ ಇಷ್ಟೆಲ್ಲ ಬೆಳಕಿಗಿದ್ರೂ ಕೂಡ ಅದು ಮೋಸ ಅಲ್ಲ, ಇದು ವಂಚನೆ ಅಲ್ಲ, ಇದು ಪಾತ್ರನೇ ಇಲ್ಲ ಸಿದ್ದರಾಮಯ್ಯ ಅನ್ನುವಂಥದ್ದನ್ನು ಹೇಳಿದಂಥ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ. ಅಂಥ ನೀಚ ಸಂಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ. ಕಾರಣ ಇಷ್ಟೇ, ನಾವು ಜನರು ಚುನಾವಣೆ ಸಂದರ್ಭದಲ್ಲಿ ಹಣ, ಹೆಂಡ, ಜಾತಿ, ಧರ್ಮ ಇವೆಲ್ಲವನ್ನ ಇಟ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ಈ ರೀತಿ ನೀಚರೇ ನಮಗೆ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರದಲ್ಲಿ ಬಂದಂಥವರು ಈ ನೀಚ ಕೆಲಸಗಳನ್ನೇ ಮಾಡ್ತಾರೆ. ಆದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೆಲ್ಲವನ್ನು ತೊಲಗಿಸ್ಬೇಕು, ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಕಟ್ಕೋಬೇಕು. ನಾವು ನೀವು ಎಲ್ಲ ನೆಮ್ಮದಿಯಾದಂತಹ ಬದುಕನ್ನು ಕಟ್ಕೊಳ್ಳೋದಕ್ಕೆ, ಮುಂದಿನ ಪೀಳಿಗೆಯ ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ, ಈ ನಾಡನ್ನು ಬೆಳಗಿಸೋದಕ್ಕೆ ಏನೆಲ್ಲ ಚಿಂತೆ ಮಾಡ್ತಾ ಇದೆ ಅದು ನ್ಯಾಯಯುತವಾದಂಥ ಚಿಂತನೆ ಅನ್ನೋದಕ್ಕೆ ನಾನು ಹೇಳ್ತಾ, ನನ್ನೆಲ್ಲ ಬಂಧುಗಳಿಗೆ, ಈಗೆಲ್ಲ ನನ್ನ ಜೊತೆ ಬಂದಂತಹ ಮೈಸೂರಿನ ಪದಾಧಿಕಾರಿ ಬಂಧುಗಳಿಗೆಲ್ಲ ನಮಸ್ಕಾರ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನಿವತ್ತು ನಿಮಗೆಲ್ಲ ತಿಳಿಸಿದ್ದೀನಿ, ನೀವೆಲ್ಲ ನೋಡಿದರೆ ನಾವೆಲ್ಲ ಏನೆಲ್ಲ ಕೇಳ್ಬೋದು ಅಂದರೆ ಅವ್ರನ್ನ ಪ್ರಶ್ನೆ ಮಾಡುವ ಅಧಿಕಾರ ಪ್ರಜಾಪ್ರಭುತ್ವ ನಮಗೆ ಕೊಟ್ಟಿದೆ, ಸಂವಿಧಾನ ನಮಗೆ ಕೊಟ್ಟಿದೆ. ನಾವೇ ಪ್ರಜೆಗಳು, ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನು ನೀವೆಲ್ಲ ಮನಗಂಡುಕೊಂಡಿದ್ದೀರಾ. ಅದನ್ನು ಮುಂದುವರಿಸಿ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಹಾಗೆ ಇದುವರೆಗೆ ವಿಡಿಯೋ ಮಾಡಿದಂಥ ನಮ್ಮ ಸ್ನೇಹಿತರು, ಹೇಳಿ ಅಣ್ಣ ನಿಮ್ಮ ಹೆಸರು? ಜೋಸಫ್ ಅವರು ನೋಡಿ, ಜೋಸಫ್ ಅವರಿದ್ದಾರೆ ನಮ್ಮ ಜೊತೆ. ಅವರು ವಿಡಿಯೋ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಧನ್ಯವಾದನ ಹೇಳಿ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ ಬಂಧುಗಳೇ.